ಎಲ್ರಿಗೂ ನಮಸ್ಕಾರ. ಸೇರಿರೋರು ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ನಮ್ಮ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ನ IEEE ಸ್ಟೂಡೆಂಟ್ ವೃಂದ ಇವರ ಪರವಾಗಿ ಎಲ್ರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು 1 ನಿಮಿಷ. ಶುರು ಮಾಡೋದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ. ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂದ್ರೆ IEEE ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಸಂಬಂಧಿತ ವಿಭಾಗಗಳು ಇದರ ಒಂದು ವೃತ್ತಿಪರ ಸಂಘ ಆಗಿರುತ್ತೆ. ಸರಿಸುಮಾರು 1963ರಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ರೇಡಿಯೋ ಇಂಜಿನಿಯರ್ಸ್ ಇದೆರಡೂ ಸೇರಿ ಒಂದು ರಚಿಸಿರುವಂತಹ ಒಂದು ಸಂಸ್ಥೆ. ಇದರಲ್ಲಿ 2018ರಿಂದ ಸರಿಸುಮಾರು 167 ದೇಶಕ್ಕಿಂತಲೂ ಹೆಚ್ಚು ಇದರ ವ್ಯಾಪ್ತಿ ಇದ್ದು ಸಾಧಾರಣ 5 ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಇದೀಗ ವಿಶ್ವದಲ್ಲಿ ಅತಿ ದೊಡ್ಡ ತಾಂತ್ರಿಕ ವೃತ್ತಿಪರರ ಸಂಘ. ಇದರ ಉದ್ದೇಶಗಳು ಮುಖ್ಯವಾಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ದೂರಸಂಪರ್ಕ, ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಅಂತಹದೇ ವಿಭಾಗಗಳು. ಇದರಲ್ಲಿ ನಡೆಯುವಂತಹ ಶೈಕ್ಷಣಿಕ ಮತ್ತು ತಾಂತ್ರಿಕ ಪ್ರಗತಿ ಅದನ್ನು ಹೇಗೆ ನಾವು ಜನಜೀವನಕ್ಕೆ ಅಳವಡಿಸಬಹುದು ಅಂತಾಗಿದೆ. ಈಗ IEEE ಭೌಗೋಳಿಕವಾಗಿ ಪ್ರದೇಶಗಳು ಹಾಗೂ ವಿಭಾಗಗಳನ್ನು ಒಳಗೊಂಡಿದ್ದು ಇದರಲ್ಲಿ ಸ್ಥಳೀಯ ಉಪಘಟಕಗಳು ಅಂದ್ರೆ ಅಧ್ಯಾಯಗಳು ಅಥವಾ ಎಫಿನಿಟಿ ಗುಂಪುಗಳು ಇದೆಲ್ಲ ಸೇರಿರುತ್ತೆ. ನಾವು ಭಾರತದಲ್ಲಿ ಪ್ರದೇಶ 10 ಅಂದ್ರೆ ರೀಜನ್ 10 ಇದರ ಭಾರತ ಕೌನ್ಸಿಲ್ ಅಥವಾ ಇಂಡಿಯಾ ಕೌನ್ಸಿಲ್ಗೆ ಸೇರಿದ್ದೇವೆ. IEEE ಪ್ರದೇಶ 10 ಅಂದ್ರೆ ರೀಜನ್ 10 ಇದರ ಶೈಕ್ಷಣಿಕ ಚಟುವಟಿಕೆಗಳ ಒಂದು ಕಮಿಟಿ ಇರ್ತದೆ. ಇದರಲ್ಲಿ ಒಂದು ಪ್ರಾಜೆಕ್ಟ್ ಸ್ಥಳೀಯರನ್ನು ತಲುಪುವುದು ಎಂದಾಗಿದೆ. ಇದರಲ್ಲಿ ಸ್ಥಳೀಯ ಸಂಘಟನಾ ಸಂಸ್ಥೆಗಳಾದ ಕೌನ್ಸಿಲ್, ವಿಭಾಗ, ಉಪವಿಭಾಗ, ಅಧ್ಯಾಯಗಳು, ವಿದ್ಯಾರ್ಥಿ ಶಾಖೆ, ವಿಮೆನ್ ಇನ್ ಇಂಜಿನಿಯರಿಂಗ್, ಯಂಗ್ ಪ್ರೊಫೆಷನಲ್ಸ್, ಲೈಫ್ ಸದಸ್ಯರು, ಹೀಗೆ ಇವರೆಲ್ಲರ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಬೇಕಾಗುವಂತ ಸಂಪನ್ಮೂಲಗಳನ್ನು ಉತ್ಪಾದಿಸಲಿಕ್ಕೆ ಹಾಗೂ ಈ ಗುಂಪುಗಳನ್ನು ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಬೆಂಬಲಿಸೋದಕ್ಕೋಸ್ಕರ ಸ್ಥಳೀಯ ಭಾಷೆಯಲ್ಲೇ ಇವುಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಗುರಿ ಇರುತ್ತೆ. ಈ ನಿಟ್ಟಿನಲ್ಲಿ ನಾವಿವತ್ತು ಒಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮ ವೃತ್ತಿಯಾಗಿ ಸಾಫ್ಟ್ವೇರ್ ಟೆಸ್ಟಿಂಗ್ ಹೇಗೆ ಎಂದು ಇದನ್ನ ನಮ್ಗೆ ನಡೆಸಿಕೊಡ್ಲಿಕ್ಕಿದ್ದಾರೆ ಮೈಕ್ರೋ ಡಿಗ್ರಿ ಇವರು. ಅನಂತ್, ನೆಕ್ಸ್ಟ್ ಸ್ಲೈಡ್. ಇದರ ಬಗ್ಗೆ ಇನ್ನೂ ಹೆಚ್ಚು ಹೇಳಲಿಕ್ಕೆ ನಾನು ಇದರ ಸಹ ಸಂಸ್ಥಾಪಕರಾದ ಗೌರವ್ ಕಾಮತ್ ಹಾಗೂ ಮಣಿಕಂಠ ನಾಯರ್ ಹಾಗೂ ರಾಕೇಶ್ ಕೊಠಾರಿ ಇವರ ಮೂರು ಜನರು ಉಪಸ್ಥಿತಿಯಲ್ಲಿರೋರು. ಈಗ ಗೌರವ್ ಕಾಮತ್ ಅವರನ್ನು ವೇದಿಕೆಗೆ ಕರೀತಿದ್ದಾನೆ. ಸ್ವಾಗತ ಗೌರವ್, ಪುನಃ ನಮ್ಮೊಂದಿಗೆ ಸೇರಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಂಟ್ರಡಕ್ಷನ್ಗೆ. ಐ ಥಿಂಕ್ ನಾನು ಕ್ವಿಕ್ ಆಗಿ ಇವತ್ತಿನ ಮೈಕ್ರೋ ಡಿಗ್ರಿ ಬಗ್ಗೆ ಕ್ವಿಕ್ ಆಗಿ ಒಂದು ಇಂಟ್ರಡಕ್ಷನ್ ಕೊಡಕ್ಕೆ ಇಷ್ಟಪಡ್ತೇನೆ. ಐ ಬಿ ಶೇರಿಂಗ್ ಮೈ ಸ್ಕ್ರೀನ್ ಆಸ್ ವೆಲ್, ರೈಟ್? ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ತಿದೆ ಅಲ್ವಾ, ಭಾವಿಸ್ತಾ ಇದ್ದೇನೆ. ಸೂಪರ್. ಸೊ ಮೈಕ್ರೋ ಡಿಗ್ರಿ ಬಂದ್ಬಿಟ್ಟು ವಿ ಆರ್ ಅನ್ ಎಜುಕೇಶನ್ ಟೆಕ್ ಸ್ಟಾರ್ಟ್ಅಪ್ ಮಂಗಳೂರಿಂದ. ಸೊ ನಾವು ಆನ್ ಡಿಮಾಂಡ್ IT ಸ್ಕಿಲ್ಸ್ ಅನ್ನು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಕೊಡೋ ಒಂದು ಅಭಿಯಾನ ಮಾಡ್ತಾ ಇದ್ದೇವೆ, ರೈಟ್? ಸೊ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸೆಲ್ಫ್ ಪೇಸ್ಡ್ ರೆಕಾರ್ಡೆಡ್ ಕೋರ್ಸಸ್ಗಳಾಗ್ಲಿ ಅಥವಾ ಆನ್ಲೈನ್ ಲೈವ್ ಕ್ಲಾಸಸ್ ಆಗಲಿ ಇದೆಲ್ಲ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದೆಲ್ಲ ಕೂಡ ನಾವು ಕನ್ನಡದಲ್ಲಿ ಮಾಡೋ ಒಂದು ಅಭಿಯಾನ ಮಾಡ್ತಾ ಇದ್ದೇವೆ, ರೈಟ್? ಸೊ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಮೋರ್ ದೆನ್ 15+ ಲೈವ್ ಆನ್ಲೈನ್ ಕ್ಲಾಸಸ್, 15+ ಕೋರ್ಸಸ್ ಈಗ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಕೋರ್ಸಸ್ಗಳಾದ AWS, DevOps, ಪೈಥಾನ್, ಆಟೋಮೇಷನ್ ಟೆಸ್ಟಿಂಗ್, ಮ್ಯಾನ್ಯುಯಲ್ ಟೆಸ್ಟಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಜಾವಾ ಸ್ಕ್ರಿಪ್ಟ್, ಇಂಥ ಹಲವಾರು ಆನ್ ಡಿಮಾಂಡ್ IT ಕೋರ್ಸಸ್ ಅನ್ನು
ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ಮೋರ್ ದೆನ್ 12,000 ಪ್ಲಸ್ ಲರ್ನರ್ಸ್ ಈಗ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಆಕ್ಟಿವ್ ಆಗಿ ಕಲಿತಾ ಇದ್ದಾರೆ. ರೈಟ್, ಇದೆಲ್ಲ ಕೂಡ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಕೋರ್ಸಸ್ ಅಥವಾ ಕಾಂಟೆಂಟ್ ಮಾಡಿರೋರೆಲ್ಲ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್, 5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್, ಐ ಟಿ ಕಂಪನೀಸ್ ಅಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋರು ಬಂದು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಸೊ ನಮ್ಮ ಅಭಿಯಾನ ಯಾಕೆ ಈ ನಾವು ಅಭಿಯಾನ ಮಾಡ್ತಾ ಇದ್ದೇವೆ, ನಮ್ಮ ಉದ್ದೇಶ ಏನು, ನಮ್ಮ ವಿಷನ್ ಏನು ಅಂತ ಹೇಳಿದ್ರೆ, ಫಾರ್ ಸಪೋರ್ಟಿಂಗ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಯಾರು ಹಳ್ಳಿ ತಾಲೂಕು ಅಥವಾ ಟೈರ್ 2 ಟೈರ್ 3 ಕಾಲೇಜಸ್ ಇಂದೆಲ್ಲ ಬರ್ತಾ ಇರ್ತಾರೆ, ಅವರಿಗೆ ಆನ್ ಡಿಮಾಂಡ್ ಐ ಟಿ ಸ್ಕಿಲ್ಸ್ ಕನ್ನಡದಲ್ಲಿ ಹೇಳ್ಕೊಟ್ಟು ಅವರ ಫಂಡಮೆಂಟಲ್ ಸ್ಟ್ರಾಂಗ್ ಮಾಡಿ ಅವರಿಗೆ ಜಾಬ್ ಔಟ್ಕಮ್ ಅಥವಾ ಎಂಪ್ಲಾಯ್ಮೆಂಟ್ ಕೊಡಿಸೋ ಒಂದು ಚಿಕ್ಕ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಕೆನರಾ ಕಾಲೇಜ್, ಕೆನರಾ ಇಂಜಿನಿಯರಿಂಗ್ ಕಾಲೇಜ್, IEEE ಸ್ಟೂಡೆಂಟ್ ವಿಂಗ್, IEEE ಮ್ಯಾಂಗ್ಳೂರ್ ಸಬ್ ಸೆಕ್ಷನ್ ಆಗಲಿ, ಬ್ಯಾಂಗ್ಳೂರ್ ಸೆಕ್ಷನ್ ಆಗಲಿ, ಹಾಗೂ ಪ್ರೊಫೆಸರ್ ಅಶ್ವಿನಿ ಹೊಳ್ಳ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೈಕ್ರೋ ಡಿಗ್ರಿಗೆ ಇವತ್ತಿನ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಆನ್ ದೋಸ್ ಲೈನ್ಸ್ ಐ ಥಿಂಕ್ ನಾನು ಇವತ್ತಿನ ರಿಸೋರ್ಸ್ ಪರ್ಸನ್ ಅವರಿಗೆ ಇಂಟ್ರಡಕ್ಷನ್ ಮಾಡಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ನಮ್ಮ ರಿಸೋರ್ಸ್ ಪರ್ಸನ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಗೌಡಿ ಮ್ಯಾಮ್. ಸೊ ಮಹಾಲಕ್ಷ್ಮಿ ಮ್ಯಾಮ್ ಅವರು ಮೈಕ್ರೋ ಡಿಗ್ರಿಯಲ್ಲಿ ಎಕ್ಸ್ಪರ್ಟ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಗಾಟ್ ಮೋರ್ ದೆನ್ 5+ years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಮುಂಚೆ ಐ ಟಿ ಕಂಪನೀಸ್ ಲೈಕ್ ಇನ್ಫೋಸಿಸ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅವರು ಗ್ರಾಜುಯೇಟ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ GMIT, GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ ಅವರು ತಮ್ಮ ಇಂಜಿನಿಯರಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ರು. ಸೊ ಅವರು ಇವತ್ತಿನ ನಮ್ಮ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ಸೊ ಅವರು ಏನೆಲ್ಲ ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ವೆಬಿನಾರ್ ಸೆಷನ್ ಅಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಆಸ್ ಅ ಕರಿಯರ್, ರೈಟ್. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ವೃತ್ತಿಪರ ನಮ್ಮ ಜೀವನದಲ್ಲಿ ಹೇಗೆ ನಾವು ಅಳವಡಿಸ್ಕೋಬಹುದು ಅಂತ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವೆಬಿನಾರ್ನ ಮಾಡ್ತಾ ಇದ್ದಾರೆ. So on those lines, I would like to introduce Mahalakshmi ma'am. So ma'am, feel free to take the session further. Yeah, thank you, Gaurav. Hello everyone. ಸೊ ಇವತ್ತು ನಾನು ಸಾಫ್ಟ್ವೇರ್ ಟೆಸ್ಟಿಂಗ್ ಆಸ್ ಎ ಕರಿಯರ್ ಅನ್ನೋ ಟಾಪಿಕ್ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಾವು ವಾಟ್ ಈಸ್ ಅಂದ್ರೆ ಈ ಎಲ್ಲ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಸಾಫ್ಟ್ವೇರ್ ಟೆಸ್ಟಿಂಗ್, ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ವೇರ್ ಟೆಸ್ಟಿಂಗ್, ರೀಸನ್ಸ್ ಟು ಚೂಸ್ ಸಾಫ್ಟ್ವೇರ್ ಟೆಸ್ಟಿಂಗ್. ಮೇಡಮ್ ಶೇರ್ ಮಾಡ್ತಿದ್ದೀರಾ? ಕಾಣಿಸ್ತಾ ಇಲ್ಲ. ಶೇರ್ ಮಾಡಿದ್ದೀನಿ, ಕಾಣಿಸ್ತಾ ಇಲ್ವಾ? ಹಲೋ, ಕಾಣಿಸ್ತಾ ಇಲ್ಲ. 1 second. ಓಕೆ, ಕ್ಯಾನ್ ಯು see now? ಈಗ ಕಾಣಿಸ್ತಾ ಇದೆಯಾ? Yes ma'am, ಕಾಣಿಸ್ತಾ ಇದೆ ma'am. ಓಕೆ, Feel free, proceed ಮಾಡಿ. ಓಕೆ. ಹೌದು. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಆಸ್ ಎ ಕರಿಯರ್ ಅನ್ನೋ ಟಾಪಿಕ್ ಮೇಲೆ ನಾವು ಡಿಸ್ಕಷನ್ ಮಾಡೋಣ ಇವತ್ತು. ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ, ಲೈಕ್ ವಾಟ್ ಈಸ್ ಸಾಫ್ಟ್ವೇರ್ ಟೆಸ್ಟಿಂಗ್, ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ವೇರ್ ಟೆಸ್ಟಿಂಗ್, ರೀಸನ್ಸ್ ಟು ಚೂಸ್ ಸಾಫ್ಟ್ವೇರ್ ಟೆಸ್ಟಿಂಗ್, ಸ್ಕಿಲ್ಸ್ ರಿಕ್ವೈರ್ಡ್ ಟು ಬಿಕಮ್ ಅ ಸಾಫ್ಟ್ವೇರ್ ಟೆಸ್ಟರ್, ಮತ್ತೆ ಸ್ವಲ್ಪ ಸಮ್ ಕೀ ಏರಿಯಾಸ್ ಫಾರ್ ಸ್ಪೆಷಲೈಸೇಷನ್ ಅಂತ. ಸೊ ಎಲ್ಲದಕ್ಕೂ ಮೊದಲು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಏನು ಅಂದ್ರೆ, ದಿಸ್ ಇಸ್ ಅ ಪ್ರಾಸೆಸ್ ಟು ಚೆಕ್ ವೆದರ್ ದ ಸಾಫ್ಟ್ವೇರ್ ಪ್ರಾಡಕ್ಟ್ ಈಸ್ ವರ್ಕಿಂಗ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆರ್ ನಾಟ್. ಓಕೆ, ಸೊ ನೆಕ್ಸ್ಟ್ ಬರೋದು ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ವೇರ್ ಟೆಸ್ಟಿಂಗ್. ಸೊ ಈ ಸಾಫ್ಟ್ವೇರ್ ಟೆಸ್ಟಿಂಗ್ ಯಾಕೆ ಮಾಡಬೇಕು ನಾವು ಅನ್ನೋದು. ಸೊ ಇಟ್ ಪ್ರೊವೈಡ್ಸ್ ಎ ಡಿಫೆಕ್ಟ್ ಫ್ರೀ ಸಾಫ್ಟ್ವೇರ್ ಪ್ರಾಡಕ್ಟ್ ಟು ದ ಕಸ್ಟಮರ್, verifies the customer's reliability and their content with the application, checks the quality of the software product, and ensures the application should not result in any failures and delivers high quality software product.
ಅಂದ್ರೆ ಒಂದು ಸಿನಾರಿಯೋ ತಗೊಂಡು ಹೇಳೋದಾದ್ರೆ ಲೈಕ್ ಈ ಮಾರ್ಕೆಟ್ಗೆ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ರಿಲೀಸ್ ಮಾಡೋಕ್ಕೂ ಮುಂಚೆ ನಾವು ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ, ಬಿಕಾಸ್ ಇಟ್ ಶುಡ್ ನಾಟ್ ಕ್ರಿಯೇಟ್ ಎನಿ ಫೇಲ್ಯೂರ್ಸ್ ಇನ್ ದ ಅಟ್ ದ ಎಂಡ್ ಯೂಸರ್ ಅಲ್ಲ, ಅದಕ್ಕೆ. ಸೊ ಇದರಲ್ಲಿ ಲೈಕ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ನಾವು ವಿದೌಟ್ ಟೆಸ್ಟಿಂಗ್ ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ರೆ ಸೊ ಎಂಡ್ ಯೂಸರ್ ಅಂದ್ರೆ ಕಸ್ಟಮರ್ ಮೇ ಫೇಸ್ ಸಮ್ ಪ್ರಾಬ್ಲಮ್ಸ್ ವೈಲ್ ಆಪರೇಟಿಂಗ್ ದ ಅಪ್ಲಿಕೇಶನ್ ಅವರ ವೆಬ್ಸೈಟ್ ಅಂತ. ಸೊ ಅಂತ ಸಿನಾರಿಯೋಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅ ಬ್ಯಾಂಕಿಂಗ್ ವೆಬ್ಸೈಟ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಈಗ ಒನ್ ಪರ್ಸನ್ ವಾಂಟ್ಸ್ ಟು ಟ್ರಾನ್ಸ್ಫರ್ ಸಮ್ ಅಮೌಂಟ್ ಟು ಸಮ್ ಸ್ಪೆಸಿಫಿಕ್ ಪರ್ಸನ್. ಓಕೆ, ಆ ಬ್ಯಾಂಕಿಂಗ್ ವೆಬ್ಸೈಟ್ ಇದೆ ವಿದೌಟ್ ಟೆಸ್ಟಿಂಗ್ ಅದನ್ನ ರಿಲೀಸ್ ಮಾಡಿದ್ರೆ ಅಂತ ಕೇಸಸ್ ಅಲ್ಲಿ ಈ ತರ ಸಿಚುವೇಶನ್ ಆಗ್ಬೋದು. ಹೆಂಗಂದ್ರೆ ಲೈಕ್ ಒನ್ ಪರ್ಸನ್ ಟ್ರಾನ್ಸ್ಫರ್ ಸಮ್ ಅಮೌಂಟ್ ಟು ABC ಪರ್ಸನ್, ಬಟ್ ಇಟ್ ಗೆಟ್ಸ್ ಟ್ರಾನ್ಸ್ಫರ್ ಟು ದ XYZ ಪರ್ಸನ್. ಸೊ ಆಗ ಎಂಡ್ ಯೂಸರ್ಗೆ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಆಗತ್ತಲ್ಲ. ಸೊ ಇಂಥ ಫೇಲ್ಯೂರ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಸಾಫ್ಟ್ವೇರ್ ಟೆಸ್ಟಿಂಗ್ ಅನ್ನ ಮಾಡ್ತೀವಿ. ಓಕೆ, ಅಂದ್ರೆ ನಾವು ಮಾರ್ಕೆಟಿಗೆ ರಿಲೀಸ್ ಮಾಡೋಕ್ಕೂ ಮೊದಲು ನಾವು ಅದರಲ್ಲಿ ಏನು ಡಿಫೆಕ್ಟ್ ಇರಬಾರ್ದು ಆ ಪ್ರಾಡಕ್ಟ್ ಅಲ್ಲಿ. ಸೊ ವಿ ಶುಡ್ ಪ್ರೊವೈಡ್ ಅ ಹೈ ಕ್ವಾಲಿಟಿ ಪ್ರಾಡಕ್ಟ್ ಟು ದ ಕಸ್ಟಮರ್ ಅಂತ. ಅಂದ್ರೆ ಮಾತ್ರ ಕಸ್ಟಮರ್ ವಿಲ್ ಫೀಲ್ ಹ್ಯಾಪಿ ಅಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಹಿಮ್ ಟು ಯೂಸ್. ಓಕೆ, next, reasons to choose software testing as a career. Okay. ಯಾಕೆ ನಾವು ಸಾಫ್ಟ್ವೇರ್ ಟೆಸ್ಟಿಂಗ್ ಅನ್ನ ಕರಿಯರ್ ಆಗಿ ಚೂಸ್ ಮಾಡಬೇಕು ಅನ್ನೋದು, ಇಟ್ ಈಸ್ ಅ ಸೆಕ್ಯೂರ್ ಕರಿಯರ್ ಪಾತ್ ಅಂಡ್ ಯು ಆರ್ ಕಾನ್ಸ್ಟೆಂಟ್ಲಿ ಲರ್ನಿಂಗ್ ಹಿಯರ್. ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮತ್ತೆ ದೇರ್ ಆರ್ ಮೆನಿ ಚಾನ್ಸಸ್ ಟು ಎಕ್ಸ್ಪೆರಿಮೆಂಟ್ ಆನ್ ಅಪ್ಲಿಕೇಶನ್, ಮತ್ತೆ ರಿವಾರ್ಡಿಂಗ್ ಅಂಡ್ ವರ್ಕ್ ಈಸ್ ಅಪ್ರಿಷಿಯಬಲ್, ರಿಯಲಿ ಅಪ್ರಿಷಿಯಬಲ್ ಹಿಯರ್. ಮತ್ತೆ ಇಂಪಾರ್ಟೆನ್ಸ್ ಅಂಡ್ ರೆಸ್ಪಾನ್ಸ್, ಇಟ್ ಈಸ್ ದ ಟೆಸ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಅ ಹೈ ಕ್ವಾಲಿಟಿ ಪ್ರಾಡಕ್ಟ್ ಟು ದ ಎಂಡ್ ಯೂಸರ್. ಅಂದ್ರೆ ಟೆಸ್ಟರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯಾದ ಎರರ್ಸ್, ಡೆಫೆಕ್ಟ್ಸ್ ಏನು ಇರಬಾರ್ದು. ಸೊ ದಿಸ್ ಇಸ್ ರಿಯಲಿ ರಿಸ್ಕಿ ಫಾರ್ ಹಿಮ್. ಮತ್ತೆ ಇನ್ನು ಕ್ಯಾರಿಯರ್ ಅಲ್ಲಿ ಅಂದ್ರೆ ಲೈಕ್ ನೌ-ಎ-ಡೇಸ್ ಅಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ದೇರ್ ಆರ್ ಮೆನಿ ವೆಬ್ಸೈಟ್ಸ್ ಡೆವಲಪಿಂಗ್ ನಾವು. ಅಂದ್ರೆ ಒಂದ್ ಡೊಮೇನ್ ಈಗ ಲೈಕ್ ಈಗ ಶಾಪಿಂಗ್ ಸೈಟ್ ತಗೊಂಡ್ರೆ ವಿ ಹ್ಯಾವ್ ಸೋ ಮೆನಿ ವೆಬ್ಸೈಟ್ಸ್, ರೈಟ್? ಅದಕ್ಕೆಲ್ಲ ನಾವು ವೆಬ್ಸೈಟ್ಸ್ ಇತ್ತಂದ್ರೆ ಅದೇ ಹೇಗೆ ವೆಬ್ಸೈಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದೇ ರೀತಿಯಾಗಿ ನಮ್ಮಲ್ಲಿ ಟೆಸ್ಟಿಂಗ್ ಟೀಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಟೆಸ್ಟರ್ಸ್ ಕೂಡ ಬೇಕು ನಮಗೆ. ಸೊ ಹಾಗಾಗಿ ದರ್ ಈಸ್ ಅ ವೆರಿ ಇಟ್ ಈಸ್ ಗುಡ್ ಟು ಚೂಸ್ ಸಾಫ್ಟ್ವೇರ್ ಟೆಸ್ಟಿಂಗ್ ಆಸ್ ಎ ಕರಿಯರ್ ಅಂತ. ಓಕೆ, ಇನ್ನು ಸ್ಕಿಲ್ಸ್ ರಿಕ್ವೈರ್ಡ್ ಟು ಬಿಕಮ್ ಅ ಟೆಸ್ಟರ್. ಸ್ಕಿಲ್ಸ್ ಅಂತಂದ್ರೆ ನಾಟ್ ಎವ್ರಿ ಒನ್ ಕ್ಯಾನ್ ಟೆಸ್ಟ್. ಒನ್ ಶುಡ್ ನೀಡ್ ಗುಡ್ ಅನಾಲಿಟಿಕಲ್ ಸ್ಕಿಲ್ಸ್ ಟು ಬಿಕಮ್ ಅ ಸಾಫ್ಟ್ವೇರ್ ಟೆಸ್ಟರ್. ಅಂದ್ರೆ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು ಸಾಫ್ಟ್ವೇರ್ ಟೆಸ್ಟರ್ಗೆ ಮೇನ್ಲಿ. ಮತ್ತೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಯಾಕಂದ್ರೆ ಈಗ ನಾವು ಏನಾದರೂ ಇಶ್ಯೂಸ್ ರಿಪೋರ್ಟ್ ಮಾಡಿದ್ರೆ, ಲೈಕ್ ಏನಾದರೂ ಈಗ ಪ್ರಾಡಕ್ಟ್ ಅಲ್ಲಿ ಏನಾದರೂ ಎರರ್ ಇದೆ ಅಂತ ಗೊತ್ತಾದ್ರೆ ಅದನ್ನ ಕನ್ವಿನ್ಸ್ ಮಾಡೋಕ್ಕೂ ನಮಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾಗತ್ತೆ. ಸೊ ಮತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು, ಲೈಕ್ ಸಮ್ MS ಆಫೀಸ್ ಅಂಡ್ ಆಟೋಮೇಷನ್ ಟೂಲ್ಸ್, ಅದೆಲ್ಲ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗತ್ತೆ. ಓಕೆ, ಇನ್ನು ಮ್ಯಾನ್ಯಲ್ಗೆ ಬರೋದಾದ್ರೆ ನಾವು ಅದಕ್ಕೆ ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲ ಏನು ಬೇಡ, ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು ಟೆಸ್ಟರ್ಗೆ. ಓಕೆ, ಇನ್ನು ಟೆಸ್ಟಿಂಗ್ ಅಲ್ಲಿ ನಾವು ಸುಮಾರು ಟೈಪ್ಸ್ ಇದೆ. ಲೈಕ್ ಆಟೋಮೇಷನ್ ಟೆಸ್ಟಿಂಗ್ ಇದೆ, ಮ್ಯಾನ್ಯಲ್ ಟೆಸ್ಟಿಂಗ್ ಇದೆ, ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಇದೆ. ಸೊ ಎಲ್ಲ ಎವ್ರಿಥಿಂಗ್ ಲೈಕ್ ಮ್ಯಾನ್ಯಲ್, ಆಟೋಮೇಷನ್ ಎಲ್ಲದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ.
ಸೊ ಈಗ ಹೇಳ್ತಾರೆ ಲೈಕ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಈಗ ಅಷ್ಟಾಗಿ ಡಿಮ್ಯಾಂಡ್ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಬಟ್ ಡಿಮ್ಯಾಂಡ್ ಇಲ್ಲ ಅಂತಲ್ಲ. ಸೊ ಲೈಕ್ ಆಟೋಮೇಷನ್ ಅನ್ನೋದು ಮ್ಯಾನ್ಯುವಲ್ ಟೆಸ್ಟಿಂಗ್ ಎಫರ್ಟ್ ಏನಿರುತ್ತಲ್ಲ ಅದನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಕೆಲವರು ಏನು ಹೇಳ್ತಾರೆ ಮ್ಯಾನ್ಯುವಲ್ ಟೆಸ್ಟಿಂಗಿಗೆ ಡಿಮ್ಯಾಂಡ್ ಇಲ್ಲ ಹಾಗೆ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಅದು ಹಾಗಲ್ಲ. ಆಟೋಮೇಷನ್ ಮಾಡಿದ್ರೂ ಸಹ ನಮಗೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಬೇಕೇ ಬೇಕು. ಮ್ಯಾನ್ಯುವಲ್ ಟೆಸ್ಟಿಂಗ್ ಮಾಡದೆ ನಾವು ಆಟೋಮೇಷನ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಸಮ್ ಕಂಪನೀಸ್ ಅಲ್ಲಿ ಬೇಸ್ಡ್ ಆನ್ ಬಜೆಟ್ ದೇ ಮೈಟ್ ರೆಡ್ಯೂಸ್ ದ ಟೀಮ್ ನಂಬರ್ ಅಷ್ಟೇ, ಬಟ್ ದೇ ಕೆನಾಟ್ ರಿಮೂವ್ ದ ಮ್ಯಾನ್ಯುವಲ್ ಟೆಸ್ಟಿಂಗ್. ಓಕೆ. ಇನ್ನು ಸಮ್ ಆಫ್ ದ ಕೀ ಏರಿಯಾಸ್ ಫಾರ್ ಸ್ಪೆಷಲೈಸೇಷನ್ ಅಂತಂದ್ರೆ ಡೊಮೇನ್ ನಾಲೆಜ್ ಇರಬೇಕು, ಆಟೋಮೇಷನ್ ಟೆಸ್ಟಿಂಗ್ ಟೂಲ್ಸ್ ನಾಲೆಜ್, ಸಮ್ ಪ್ರೊಫೆಷನಲ್ ಸರ್ಟಿಫಿಕೇಶನ್ಸ್. ಈಗ ನಾವು ಮ್ಯಾನ್ಯುವಲ್ ಟೆಸ್ಟಿಂಗ್ ಅನ್ನ ಆಸ್ ಎ ಕರಿಯರ್ ಆಗಿ ಚೂಸ್ ಮಾಡಿ ನಾವು ಮಾಡ್ತಾ ಇದ್ರೆ ಅದರಲ್ಲಿ ನಾವು ಗ್ರೋತ್ ನೋಡ್ಬೋದು. ಅಂದ್ರೆ ಲೈಕ್ ಈಗ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಇದ್ಕೊಂಡು ನಾವು ಸಮ್ ಆಟೋಮೇಷನ್ ಟೂಲ್ಸ್ ಕಲ್ತು ಅದ್ರ ಸರ್ಟಿಫಿಕೇಶನ್ ಎಲ್ಲ ಮಾಡಿದ್ರೆ ನಮಗೆ ಆಟೋಮೇಷನ್ ಟೆಸ್ಟರ್ ಆಗೂ ಪ್ರಮೋಟ್ ಸಿಗುತ್ತೆ. ವಿ ಕ್ಯಾನ್ ವರ್ಕ್ ಇನ್ ಆಟೋಮೇಷನ್ ಬೈ ನಾವು ಇದು ಟೂಲ್ಸ್ ಎಲ್ಲ ಕಲಿಯೋದ್ರಿಂದ. ಸೊ ಅಪಾರ್ಚುನಿಟೀಸ್ ತುಂಬಾ ಇರತ್ತೆ ಇದರಲ್ಲಿ. ಓಕೆ. ಸೊ ಐ ಫೀಲ್ ಲೈಕ್ ಇಟ್ ಈಸ್ ಗುಡ್ ಟು ಚೂಸ್ ಅ ಸಾಫ್ಟ್ವೇರ್ ಟೆಸ್ಟಿಂಗ್ ಆಸ್ ಎ ಕರಿಯರ್. ಓಕೆ. ಎಸ್ ಮ್ಯಾಮ್. ಸೊ ಗೌರವ್ ದಿಸ್ ಸೈಡ್. ಸೊ ಸ್ವಲ್ಪ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಬರ್ತಾ ಇರುತ್ತೆ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ನಮ್ಮ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಗಳಾದ ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಕ್ಕಳು, ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಥವಾ ಇವನ್ PUC ಮಕ್ಕಳಿಗೆ ಸ್ವಲ್ಪ ಅಂದ್ರೆ ಭಯ ಇರುತ್ತೆ. ಎಸ್ಪೆಷಲಿ ಐ ಟಿ ಕರಿಯರ್ ಅಂದ್ರೆ ಸಾಫ್ಟ್ವೇರ್ ಜಾಬ್ಸ್ ಎಲ್ರಿಗೂ ಬೇಕು, ನನಗೂ ಸಾಫ್ಟ್ವೇರ್ ಜಾಬ್ ಬೇಕು ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಮಹತ್ವ ಏನು, ಅಂದ್ರೆ ಎಷ್ಟು ಈಸಿ ಕಷ್ಟನ ಸಾಫ್ಟ್ವೇರ್ ಟೆಸ್ಟಿಂಗ್ ಮಹತ್ವ ಹೇಳ್ತೀರಾ ಕರಿಯರ್ ಆಸ್ಪೆಕ್ಟ್ಸ್ ನೋಡೋದಾದ್ರೆ? ಅದೇ ಲೈಕ್ ಸಾಫ್ಟ್ವೇರ್ ಟೆಸ್ಟಿಂಗಿಗೆ ನಾವು ಮಿನಿಮಲ್ ನಾಲೆಜ್ ಅಂದ್ರೆ ಎನಿ ಅಂದ್ರೆ ಇಟ್ ಈಸ್ ಈಸಿ ಟು ಲರ್ನ್ ಆಲ್ಸೋ. ಲೈಕ್ ನಾವೀಗ ಏನು ಟೆಕ್ನಿಕಲ್ ನಾಲೆಜ್ ಇಲ್ದೇನೂ ನಾವು ಟೆಸ್ಟಿಂಗ್ಗೆ ಹೋಗ್ಬೋದು. ಓಕೆ. ಕೋಡಿಂಗ್ ನಾಲೆಜ್ ಇಲ್ಲದೆ ನಾವು ಅಂದ್ರೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಎಲ್ಲ ಮಾಡ್ಬೋದು. ಮ್ಯಾನ್ಯುವಲ್ ಟೆಸ್ಟಿಂಗ್ಗೆ ಮೇನ್ ಬೇಕಾಗಿರೋದಂದ್ರೆ ಅನಾಲಿಸಿಸ್ ಅದು ಬೇಕು, ಅನಾಲಿಟಿಕ್ ನಾಲೆಜ್ ಬೇಕು. ಸೊ ಅಂದ್ರೆ ನಾವು ಹೇಗೆ ಅಂದ್ರೆ ಲೈಕ್ ನಾವು ಎಲ್ಲ ತರದ್ದು ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ನಾವು ಹೇಗೆಲ್ಲ ಚೆಕ್ ಮಾಡ್ತೀವಿ ಅನ್ನೋ ನಾಲೆಜ್ ಬೇಕಾಗತ್ತೆ. ಸೊ ಕೋಡಿಂಗ್ ಮಹತ್ವ ಹೆಚ್ಚು ಬೇಕಂತ ಇಲ್ಲ. ಸೊ ನೀವೀಗ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಏನೆಲ್ಲ ಟೆಸ್ಟ್ ಗಳು ಬರುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಮ್ಯಾಮ್? ಏನೆಲ್ಲ ಟೆಸ್ಟ್ ಗಳೆಲ್ಲ ಬರುತ್ತೆ ಸಾಫ್ಟ್ವೇರ್ ಟೆಸ್ಟಿಂಗ್? ಓಕೆ. ಅಂದ್ರೆ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಅದರಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಮ್ಯಾನ್ಯುವಲ್ ಟೆಸ್ಟಿಂಗ್, ಇನ್ನೊಂದು ಆಟೋಮೇಷನ್ ಟೆಸ್ಟಿಂಗ್ ಇರುತ್ತೆ. ಸೊ ಮ್ಯಾನ್ಯುವಲ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಲೆಟ್ ಮಿ ಶೋ ಸಮ್ ಸ್ಲೈಡ್ಸ್. ಖಂಡಿತ. ಓಕೆ, ಇಲ್ಲಿ ನೋಡಿ ಟೈಪ್ಸ್ ಆಫ್ ಸಾಫ್ಟ್ವೇರ್ ಟೆಸ್ಟಿಂಗ್. ಇದರಲ್ಲಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಮತ್ತು ಆಟೋಮೇಷನ್. ಮ್ಯಾನ್ಯುವಲ್ ಅಲ್ಲಿ ಮತ್ತೆ ನಮಗೆ ವೈಟ್ ಬಾಕ್ಸ್, ಬ್ಲ್ಯಾಕ್ ಬಾಕ್ಸ್ ಮತ್ತೆ ಗ್ರೇ ಬಾಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ವೈಟ್ ಬಾಕ್ಸ್ ಅನ್ನೋದು ಡೆವಲಪ್ಮೆಂಟ್ ಟೀಮ್ಗೆ ಇರುತ್ತೆ. ಅಂದ್ರೆ ಆ ಪ್ರಾಡಕ್ಟ್ ಯಾರು ಡೆವಲಪ್ ಮಾಡ್ತಾ ಇರ್ತಾರಲ್ಲ ಅವರು ಟೆಸ್ಟ್ ಮಾಡ್ತಾರೆ ಅದನ್ನ. ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಇದರಲ್ಲಿ ಅದೇ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಇದರಲ್ಲಿ ಕೋಡಿಂಗ್ ನಾಲೆಜ್ ಏನೂ ಇರೋದಿಲ್ಲ. ಸೊ ಫ್ರಂಟ್ ಎಂಡ್ ಅಂದ್ರೆ ಅಪ್ಲಿಕೇಶನ್ ನಮ್ಗೆ ಹೇಗೆ ಕಾಣಿಸುತ್ತೋ ಅದೇ ರೀತಿ ನಾವು ಟೆಸ್ಟ್ ಮಾಡೋದು. ಸೊ ಅದರಲ್ಲಿ ಮತ್ತೆ ಎರಡು ತರನಾಗಿ ಬರುತ್ತೆ, ಫಂಕ್ಷನಲ್ ಟೆಸ್ಟಿಂಗ್, ನಾನ್ ಫಂಕ್ಷನಲ್. ಮತ್ತೆ ಫಂಕ್ಷನಲ್ ಅಲ್ಲಿ ಯೂನಿಟ್ ಟೆಸ್ಟಿಂಗ್ ಇರುತ್ತೆ, ಇಂಟಿಗ್ರೇಷನ್ ಟೆಸ್ಟಿಂಗ್ ಇರುತ್ತೆ, ಸಿಸ್ಟಮ್ ಟೆಸ್ಟಿಂಗ್ ಇರುತ್ತೆ. ಅಂದ್ರೆ ಯೂನಿಟ್ ಅಂತಂದ್ರೆ ಸಿಂಗಲ್ ಮಾಡ್ಯೂಲ್, ಅಂದ್ರೆ ಒಂದು ಸಿನಾರಿಯೋ. ಲೈಕ್ ಒಂದು ವೆಬ್ಸೈಟ್ ತಗೊಂಡಾಗ ಬರೀ ಲಾಗಿನ್ ಸಿನಾರಿಯೋ ಚೆಕ್ ಮಾಡೋದು. ಲಾಗಿನ್ ಕ್ಲಿಕ್ ಮಾಡಿದಾಗ ಹೇಗೆ ಎರಡು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಫೀಲ್ಡ್ಸ್ ಬರುತ್ತೆ, ಎಂಟರ್ ಮಾಡೋದು, ಕ್ಲಿಕ್ ಆನ್ ಲಾಗಿನ್. ಸೊ ಅದು ಬೇರೆ ಪೇಜ್ಗೆ, ಪ್ರೊಫೈಲ್ ಪೇಜ್ಗೆ ನ್ಯಾವಿಗೇಟ್ ಆಗೋದು. ಹಾಗೆ ಇದು ಒಂದು ಯೂನಿಟ್ ಟೆಸ್ಟಿಂಗ್. ಇಂಟಿಗ್ರೇಷನ್ ಅಂತಂದ್ರೆ ಕಾಂಬಿನೇಷನ್ ಅಂತಂದ್ರೆ ಬೇರೆ ಬೇರೆ ಮಾಡ್ಯೂಲ್ಗಳನ್ನ ಕಂಬೈನ್ ಮಾಡಿ ಟೆಸ್ಟ್ ಮಾಡೋದು. ಇನ್ನು ಸಿಸ್ಟಮ್ ಟೆಸ್ಟಿಂಗ್ ಅಂತಂದ್ರೆ ಲೈಕ್ ಹೋಲ್ ಅಪ್ಲಿಕೇಶನ್ ಟೆಸ್ಟ್ ಮಾಡೋದು. ಇನ್ನು ನಾನ್ ಫಂಕ್ಷನಲ್ ಅಲ್ಲಿ ಬಂದ್ರೆ ನಮಗೆ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಬರುತ್ತೆ, ಯೂಸಬಿಲಿಟಿ ಟೆಸ್ಟಿಂಗ್, ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಬರುತ್ತೆ.
ಸೊ ಪರ್ಫಾರ್ಮೆನ್ಸ್ ಯೂಸಬಿಲಿಟಿ ಅಂದ್ರೆ ಇದು ಫಂಕ್ಷನಾಲಿಟಿ ಚೆಕ್ ಮಾಡಲ್ಲ ಇಲ್ಲಿ ನಾವು, ಆ ವೆಬ್ಸೈಟ್ ದ ಸ್ಪೀಡ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಟ್ ಅಂದ್ರೆ ಲೋಡ್ ಜಾಸ್ತಿ ಆದಾಗ ಹೇಗೆ ವರ್ಕ್ ಆಗತ್ತೆ ಅಂತೆಲ್ಲ ಚೆಕ್ ಮಾಡ್ತೀವಿ. ಓಕೆ, ಇನ್ನು ಆಟೋಮೇಷನ್ ಟೆಸ್ಟಿಂಗ್ ಬಂದ್ರೆ, ಈ ಆಟೋಮೇಷನ್ ಟೆಸ್ಟಿಂಗ್ ಅನ್ನೋದು ಅಪ್ಲಿಕೇಶನ್ ನ ಟೆಸ್ಟ್ ಮಾಡ್ಲಿಕ್ಕೆ ನಾವು ಇದರಲ್ಲಿ ಸಮ್ ಸ್ಪೆಷಲ್ ಟೂಲ್ಸ್ ನ ಯೂಸ್ ಮಾಡಿಬಿಟ್ಟು ಚೆಕ್ ಮಾಡ್ತೀವಿ. ಇದರಲ್ಲಿ ಡಿಫ್ರೆಂಟ್ ಟೂಲ್ಸ್ ಬರುತ್ತೆ, ಸೆಲೆನಿಯಂ, QTP, ಟೆಸ್ಟ್ NG ಎಲ್ಲ ಬರುತ್ತೆ. Is that fine, sir? Yes, yes, Software testing. ಖಂಡಿತ. ಸೊ ಮ್ಯಾನ್ಯುಯಲ್ ಟೆಸ್ಟಿಂಗ್ ಒಂಥರ ಸ್ವಲ್ಪ ಈಸಿ ಇದೆ ಅಂತ ಅನ್ಸುತ್ತೆ ಕಂಪ್ಯಾರಿಟಿವ್ಲಿ ಆಟೋಮೇಷನ್. ಸೊ ನನ್ನ ಪ್ರಕಾರ ಆಟೋಮೇಷನ್ಗೆ ಪೈಥಾನ್ ಅಥವಾ ಜಾವಾ ಅಥವಾ ಇನ್ನತರ ಟೂಲ್ಸ್ ಕಲಿಬೇಕಾಗತ್ತೆ ಕಂಪೇರ್ ಟು ಮ್ಯಾನ್ಯುಯಲ್ ಟೆಸ್ಟಿಂಗ್. ಮ್ಯಾನ್ಯುಯಲ್ ಟೆಸ್ಟಿಂಗ್ಗೆ ಯಾವುದೇ ತರದ ಯಾವುದು ಸಾಫಿಸ್ಟಿಕೇಟೆಡ್ ಟೂಲ್ಸ್ ಯಾವುದು ಬೇಡ. ಸಿಂಪಲ್ ಆಗಿ ಒಂದು ವೆಬ್ಸೈಟ್ ನ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಥವಾ ಡೆಸ್ಕ್ಟಾಪ್ ಅಪ್ಲಿಕೇಶನ್ ನ ಸಿಂಪಲ್ ಆಗಿ ಟೆಸ್ಟ್ ಮಾಡೋಕೆ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಕರೀತಾರೆ. ಅಂಡ್ ಅದಕ್ಕೆ ನೀವು ಐ ಥಿಂಕ್ ವಿಭಾಗಗಳು ಕೂಡ ಹೇಳಿದ್ರಿ ಅಲ್ವಾ, ವೈಟ್ ಬಾಕ್ಸ್ ಟೆಸ್ಟಿಂಗು, ಬ್ಲಾಕ್ ಬಾಕ್ಸು, ಗ್ರೇ ಬಾಕ್ಸ್, ರೈಟ್? ಫಂಕ್ಷನಲ್ ಟೆಸ್ಟಿಂಗ್ ಅಂದ್ರೆ ಏನು, ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂದ್ರೆ ಏನು ಅಂತ ಐ ಥಿಂಕ್ ನೀವು ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಸೊ ಈಗ ಮ್ಯಾನ್ಯುಯಲ್ ಟೆಸ್ಟಿಂಗ್ ಕೋಡಿಂಗ್ ಗೊತ್ತಿಲ್ಲದವರು ಕೂಡ ಹೋಗ್ಬೋದಾ ಮೇಡಮ್? ಯಾರಿಗೆಲ್ಲ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ, ಕೋಡಿಂಗ್ ಅಂದ್ರೆ ಭಯ, ರೈಟ್? ಯಾಕಂದ್ರೆ ಸುಮಾರು ಜನ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರ್ ಅಲ್ಲಿ ಇರ್ತಾರೆ, ಬಟ್ ಎಲ್ಲೋ ಅಥವಾ PUC ಅಲ್ಲಿ ಸಿ ತಗೊಂಡಿರ್ತಾರೆ, ರೈಟ್, ಸಬ್ಜೆಕ್ಟ್, ಬಟ್ ಪ್ರೋಗ್ರಾಮಿಂಗ್ ಹೆದರಿಕೆ, ಬಟ್ ಎಸ್ IT ಜಾಬ್ ಅಲ್ಲಿ ಹೋಗ್ಬೇಕಂತ ಇರ್ತಾರೆ. ಸೊ ಅವರು ಮ್ಯಾನ್ಯುಯಲ್ ಟೆಸ್ಟಿಂಗ್ ಗೆ ಆಸ್ ಅ ಕರಿಯರ್ ಹೋಗ್ಬೋದಾ? ಹಾ ಸರ್, ಅಂದ್ರೆ ಮ್ಯಾನ್ಯುಯಲ್ ಟೆಸ್ಟಿಂಗ್ ಗೆ ಬೇಸಿಕಲಿ ಕೋಡಿಂಗ್ ನಾಲೆಜ್ ಏನು ಬೇಡ. ಇದಕ್ಕೆ ಅದೇ ಹೇಳ್ತಿಲ್ಲ, ಮ್ಯಾನ್ಯುಯಲ್ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಜೋಡಿ ಇಂಟ್ರಾಕ್ಟ್ ಮಾಡ್ತಿರ್ತಾರಲ್ಲ, ಸೊ ಹಂಗಾಗಿ ಇದು ಅಂದ್ರೆ ಫ್ರಂಟ್ ಎಂಡ್ ಅಂದ್ರೆ ವಿಜುವಲಿ ಏನ್ ಕಾಣಿಸುತ್ತೆ ಅದನ್ನೆಲ್ಲ ಟೆಸ್ಟ್ ಮಾಡೋದು ಇದು ಫಂಕ್ಷನಾಲಿಟೀಸ್. ಸೊ ಇದರಲ್ಲಿ ನಮ್ಗೆ ಕೋಡಿಂಗ್ ನಾಲೆಜ್ ಎಲ್ಲ ಬೇಡ. ಸೊ ದೇ ಕ್ಯಾನ್ ಚೂಸ್ ಆಸ್ IT. ಖಂಡಿತ ಮೇಡಮ್. ನೀವೀಗ ಅದೇ ಫ್ರಂಟ್ ಎಂಡ್ ಅಥವಾ ಕಾಣುವ ಒಂದು ಕಣ್ಣೆದುರು ಒಂದು ವೆಬ್ಸೈಟ್ ನ ಚೆಕ್ ಮಾಡೋದಕ್ಕೆ ಒಂಥರ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಹೇಳಿದ್ರಿ. ಸೊ ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ತೋರಿಸಬಹುದಾ ಮ್ಯಾಮ್? ಅಮೆಝಾನ್ ಇದು ವೆಬ್ಸೈಟ್ ಅಥವಾ ಏನಾದ್ರು ಓಪನ್ ಮಾಡ್ಬಿಟ್ಟು ಮ್ಯಾನ್ಯುಯಲ್ ಟೆಸ್ಟಿಂಗ್ ಹೇಗಾಗತ್ತೆ ಚಿಕ್ಕದಾಗಿ ತೋರಿಸ್ತೀನಿ. Can you see, sir? ಇಲ್ಲ ಮ್ಯಾಮ್, ಐ ಥಿಂಕ್ ಸ್ಕ್ರೀನ್ ಮಾತ್ರ ಶೇರ್ ಆಗ್ತಿದೆ, ವಿಂಡೋ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್. ವಿ ವಿಲ್ ಗೆಟ್ ಬ್ಯಾಕ್ ಟು ದಿ ಇದಕ್ಕೆ ಬರೋಣ. ಐ ಥಿಂಕ್ ಅದು ಸ್ವಲ್ಪ ಅಂದ್ರೆ ಡೆಮೋ ತೋರ್ಸಕ್ಕೆ ಸ್ವಲ್ಪ ಈಸಿನೂ ಇಲ್ಲ. ಈಗ ಅದೇ ಮ್ಯಾನ್ಯುಯಲ್ ಟೆಸ್ಟಿಂಗಿಗೆ ಬರುವಾಗ ಏನೆಲ್ಲ ಆಪರ್ಚುನಿಟೀಸ್ ಇದೆ ಮ್ಯಾಮ್ ಕರೆಂಟ್ಲಿ? ಈಗ ಯಾಕಂತ ಹೇಳಿದ್ರೆ ತುಂಬಾ ಮಾರ್ಕೆಟ್ ಬೂಮಿಂಗ್ ಇದೆ, ಅಂದ್ರೆ ಸುಮಾರು ಸಾಫ್ಟ್ವೇರ್ ಡೆವಲಪರ್ಸ್ ಅಂದ್ರೆ ಹೈರಿಂಗ್ ತುಂಬಾ ಆಗ್ತಾ ಇದೆ, ರೈಟ್? ಅಂಡ್ ಗೋಯಿಂಗ್ ಫಾರ್ವರ್ಡ್ ಐ ಥಿಂಕ್ ಎವ್ರಿ ಜಾಬ್ ಇಸ್ ಗೋಯಿಂಗ್ ಟು ಬಿ ಟೆಕ್ ಜಾಬ್. ಯಾವುದೇ ಇಂಜಿನಿಯರಿಂಗ್ ಬ್ರಾಂಚಸ್ ಆಗ್ಲಿ, ಬಯೋಟೆಕ್, ಸಿವಿಲ್, ಮೆಕ್ಯಾನಿಕಲ್ ಏನೇ ಆದ್ರೂ ಕೂಡ ಅವರು ಟೆಕ್ ಬಗ್ಗೆ ಕಲಿಲೇಬೇಕು, ಯಾಕಂದ್ರೆ ಎವ್ರಿ ಜಾಬ್ ಬಿಕಮ್ಸ್ ಅ ಟೆಕ್ ಜಾಬ್. ಸೊ ಆಗ ಇರುವಾಗ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಥವಾ ಸಾಫ್ಟ್ವೇರ್ ಟೆಸ್ಟಿಂಗ್ ಹೆಚ್ಚಿನ ಅಂಶ, ಸಾಫ್ಟ್ವೇರ್ ಟೆಸ್ಟಿಂಗ್ ಏನು ಆಪರ್ಚುನಿಟೀಸ್ ಇದೆ ಅಂಡ್ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ದಟ್? ಎಸ್ ಮ್ಯಾಮ್, ನನ್ನ ಪ್ರಶ್ನೆ ಎಸ್ ಹೇಳಿ. ಜಸ್ಟ್ ಅ ಸೆಕೆಂಡ್. Hello, no sir. Sorry. Hello. Yes, ಹೇಳಿ. Can you hear me? Yes. Sir. Sorry, actually there was some disturbance. Sorry.
ಓಕೆ. ಅದೇ ನೀವು ಕೇಳಿದ್ರಲ್ಲ ಏನೆಲ್ಲ ಅಪಾರ್ಚುನಿಟೀಸ್ ಇರುತ್ತೆ ಮ್ಯಾನ್ಯಲ್ ಟೆಸ್ಟಿಂಗ್ಗೆ ಅಂತ. ಸೊ ಮ್ಯಾನ್ಯಲ್ ಟೆಸ್ಟಿಂಗ್ ಅದೇ ಈಗ ನೀವು ಹೇಳ್ದಾಗೆ ಮಾರ್ಕೆಟಲ್ಲಿ ತುಂಬ ವೆಬ್ಸೈಟ್ಸ್ಗಳೆಲ್ಲ ಇರುತ್ತೆ. ಅದರಿಂದಾಗಿ ಸಾಫ್ಟ್ವೇರ್ ಟೆಸ್ಟರ್ಸ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಇಲ್ಲ ಆ್ಯಸ್ ಎ ಇನಿಷಿಯಲಿ ನಾವು ಸಾಫ್ಟ್ವೇರ್ ಟೆಸ್ಟರ್ ಆಗಿ ಜಾಯ್ನ್ ಆಗ್ಬೋದು, ಲೈಕ್ ಫ್ರೆಷರ್ಸಿಗೆ. ಓಕೆ, ಫ್ರೆಷರ್ಸ್ ಸಾಫ್ಟ್ವೇರ್ ಟೆಸ್ಟರ್ ಆಗಿ ಜಾಯ್ನ್ ಆದರೆ ನೆಕ್ಸ್ಟ್ ಮ್ಯಾನ್ಯಲ್ ಟೆಸ್ಟಿಂಗಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತಾ ಲೈಕ್ ಅದರಲ್ಲಿ ತುಂಬ ಅಪಾರ್ಚುನಿಟೀಸ್ ಇದೆ. ಲೈಕ್ ದೇ ಕ್ಯಾನ್ ಗೆಟ್ ಪ್ರಮೋಟೆಡ್ ಟು ದ ಅದರ್ ಪೊಸಿಷನ್ಸ್ ಆಲ್ಸೋ, ಲೈಕ್ ಟೆಸ್ಟ್ ಅನಲಿಸ್ಟ್ ಮತ್ತು ಟೆಸ್ಟ್ ಲೀಡ್, ಟೆಸ್ಟ್ ಮ್ಯಾನೇಜರ್ ಎಂಡೆಲ್ಲ. ಗ್ರೇಟ್. ಸೊ ಎಸ್ಪೆಷಲಿ ಈಗ ವಿಮೆನ್ ಅಂದ್ರೆ ವಿಮೆನ್ ಇನ್ ಐ ಟಿ ಅಂತ ಎಲ್ಲ ಕರಿತಾ ಇದ್ದಾರೆ. ಯಾಕಂದ್ರೆ ಐ ಟಿಲಿ ವಿಮೆನ್ ಕೌಂಟ್ ಸ್ವಲ್ಪ ಕಡಿಮೆ ಇದೆ, ರೈಟ್? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡೆವಲಪ್ಮೆಂಟ್ ಭಯ ಅಥವಾ ದೇರ್ ಆರ್ ವೇರಿಯಸ್ ಅದರ್ ಆಸ್ಪೆಕ್ಟ್ಸ್. ಸೊ ವಿಮೆನ್ ಇನ್ ಐ ಟಿ, ಯಾಕಂದ್ರೆ ನೀವು ಆಲ್ರೆಡಿ ಇನ್ಫೋಸಿಸ್ ಅಂತ ಕಂಪನಿಯಲ್ಲಿ ಐ ಥಿಂಕ್ 4+ years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಸೊ ವಿಮೆನ್ ಇನ್ ಐ ಟಿ ಎಸ್ಪೆಷಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಹೇಗೆ ಸಪೋರ್ಟ್ ಮಾಡುತ್ತೆ ಮ್ಯಾಮ್ ನಿಮಗೆ, ನಿಮ್ ಪ್ರಕಾರ? ಮೆನ್ ಇನ್ ಐ ಟಿ ಅಂತಂದ್ರೆ ವಿಮೆನ್ ಇನ್ ಐ ಟಿ, ಹೆಣ್ಮಕ್ಳಿಗೆ ಐ ಟಿ ಅಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಹೇಗೆ ಹೆಲ್ಪ್ ಆಗುತ್ತೆ? ಓಕೆ. ಅಂದ್ರೆ ಲೈಕ್ ಇಟ್ ವಿಲ್ ಬಿ ಈಸಿ ಫಾರ್ ಟು ಗೆಟ್ ದ ನಾಲೆಜ್ ಫ್ರಮ್ ಅದರ್ಸ್ ಆ್ಯಂಡ್ ಆಲ್. ಅಂದರೆ ಈ ಮ್ಯಾನ್ಯಲ್ ಟೆಸ್ಟಿಂಗ್ ಆಗಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಆಗಲಿ ಅಂದರೆ ಸ್ಪಾಂಟೇನಿಯಸ್ ಲರ್ನಿಂಗ್ ಇರುತ್ತೆ. ಓಕೆ, ಗಾಟ್ ಇಟ್. ಸೌಂಡ್ಸ್ ಗುಡ್. ಸೊ ಅದೇ ಮ್ಯಾಮ್ ಹೇಳಿದ್ದು ಸ್ವಲ್ಪ ಎಲಾಬ್ರೇಟ್ ಮಾಡಕ್ಕೆ ಹೇಳ್ತೇನೆ. ಸೊ ಎಸ್ಪೆಷಲಿ ವಿಮೆನ್ ಇನ್ ಐ ಟಿ, ವಿಮೆನ್ ಎಂಪವರ್ಮೆಂಟ್ ಎಸ್ಪೆಷಲಿ ಐ ಟಿ ಕಂಪನೀಸ್ ಅಲ್ಲಿ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಅಂಡ್ ಒನ್ ಆಫ್ ದಿ ತುಂಬಾ ಒಳ್ಳೆ ಪೊಸಿಷನ್ ಅಥವಾ ತುಂಬಾ ಒಳ್ಳೆ ಡೊಮೇನ್ ಫಾರ್ ವಿಮೆನ್ ಇನ್ ಐ ಟಿ ಇಸ್ ಸಾಫ್ಟ್ವೇರ್ ಟೆಸ್ಟಿಂಗ್. ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ನೀವು ನೋಡ್ಬೋದು ಹೆಚ್ಚಿನ ಅಂಶ ಅಥವಾ ಸುಮಾರು ಜನ ವಿಮೆನ್ ಪ್ರಿಫರ್ ಮಾಡೋದು ಸಾಫ್ಟ್ವೇರ್ ಟೆಸ್ಟಿಂಗ್. ಯಾಕಂತ ಹೇಳಿದ್ರೆ ತುಂಬಾ ಆಪರ್ಚುನಿಟೀಸ್ ಇದೆ ಅಂಡ್ ಇಟ್ ಈಸ್ ಸಮಥಿಂಗ್ ಕೋಡಿಂಗ್ ಆಗ್ಲಿ ಸುಮಾರೆಲ್ಲ, ಯಾಕಂದ್ರೆ ಸುಮಾರಷ್ಟು ಪ್ರೆಷರ್ಸ್ ಇರಲ್ಲ ಕಂಪೇರ್ ಟು ಅದರ್ ಪೊಸಿಷನ್ಸ್. ಅಂಡ್ ತುಂಬಾ ವಿಮೆನ್ ಪ್ರಿಫರ್ ಕೂಡ ಮಾಡ್ತಾರೆ ಐ ಟಿ ಕಾರ್ಪೊರೇಟ್ ಅಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ನ ಪ್ರಿಫರ್ ಮಾಡ್ತಾರೆ. ಅಂಡ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ಎಸ್ಪೆಷಲಿ ಐ ಟಿ ಅಲ್ಲಿ, ರೈಟ್? ಸೊ ದ್ಯಾಟ್ಸ್ ಇಟ್. ಸೊ ನಿಮ್ಗೆ ಏನಾದ್ರು ಪ್ರಶ್ನೆ ಇದನ್ನ ಫೀಲ್ ಫ್ರೀ ಟು ಆಸ್ಕ್. ಅನಂತ್ ಆಗ್ಲಿ, ಸಂದೇಶ್, ರೈಟ್, ಅಶ್ವಿನಿ ಮ್ಯಾಮ್, ನಿಮ್ಗೆ ಏನಾದ್ರು ಪ್ರಶ್ನೆ ಇದನ್ನ ನನ್ಗಾಗ್ಲಿ ಅಥವಾ ಮಹಾಲಕ್ಷ್ಮಿ ಮ್ಯಾಮ್ ಕೇಳಕ್ಕೆ? ಇನ್ನ ಹೆಚ್ಚಿಂದೆಲ್ಲ ನಮ್ ತಲೆಯಲ್ಲಿ ಇದ್ದದೆಲ್ಲ ಹೆಚ್ಚಿನಕ್ಕೆ ಹೇಳಿದ್ರು, ಮತ್ತೆ ನೀವು ಅದನ್ನ ಆಗ್ಲೇ ಕೇಳಿದ್ರಿ. ಸೊ ಒಂದ್ ನಿಮಿಷ. ಅನಂತ್, ನಿಮ್ಗೆ ಏನಾದ್ರು ಕ್ವೆಶ್ಚನ್ ಇದನ್ನ? ಎನಿಥಿಂಗ್? ಸಂದೇಶ್ No, sir, but I would like to see the demo of this one. Software testing. ಸಾಫ್ಟ್ವೇರ್ ಟೆಸ್ಟಿಂಗ್ ಡೆಮೋ ಹೇಗಂತನಾ? ಖಂಡಿತ ಮ್ಯಾಮ್. ನೀವು ಮ್ಯಾಮ್ ಒಂದ್ ನಿಮಿಷ, ನೀವು ಸ್ಕ್ರೀನ್ ಶೇರಿಂಗ್ ಮಾಡುವಾಗ ಸ್ಕ್ರೀನ್ ಶೇರಿಂಗ್ ಅಲ್ಲಿ ಎಂಟೈರ್ ಸ್ಕ್ರೀನ್ ನ ಮಾಡಿಬಿಡಿ. ಮೇ ಬಿ ಈಗ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ಬಿಟ್ಟು ಸ್ಕ್ರೀನ್ ಶೇರಿಂಗ್ ಕೊಡುವಾಗ ಸ್ಕ್ರೀನ್ ಶೇರ್ ಎಂಟೈರ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಕೊಡಿ, ನೀವು ಆಗ ಮಾಡಿ. ಓಕೆ ಸರ್. ಇದೀಗ ಏನ್ ತೋರಿಸ್ತೀರಾ? ಎಸ್, ಕೇಳಿಸ್ತಾ ಇದೆ ಮೇಡಮ್. ಸೊ ಈಗ ಮಹಾಲಕ್ಷ್ಮಿ ಮ್ಯಾಮ್ ಅವರು ಈಗ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ, ಕಾಣಿಸ್ತಾ ಇದೆ ಮೇಡಮ್, ಫ್ಲಿಪ್ಕಾರ್ಟ್. ಸೊ ಬೇಸಿಕ್ಲಿ ಅವರು ಎಸ್ಪೆಷಲಿ ಹೇಗೆ ಅಂತ ಹೇಳಿದ್ರೆ, ಈಗ ಮ್ಯಾನ್ಯಲ್ ಟೆಸ್ಟಿಂಗ್ ಸಿಂಪಲ್ ಆಗಿ ಹೇಗೆ ಮಾಡ್ತಾರೆ, ರೈಟ್? ಮ್ಯಾನ್ಯಲ್ ಟೆಸ್ಟಿಂಗ್ ಅಂದ್ರೆ ಏನು ಅಂತ ಒಂದು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಾಗ್ಲಿಕ್ಕೆ ಸಿಂಪಲ್ ಆಗಿ, ದಿಸ್ ಇಸ್ ಒನ್ ಆಫ್ ದಿ ಯೂಸ್ ಕೇಸ್. ಇದು ಮಾತ್ರ ಅಲ್ಲ, ಬೇರೆ ಬೇರೆ ತರದ ಇದೆ, ಫಂಕ್ಷನಲ್ ಟೆಸ್ಟಿಂಗ್, ನಾನ್ ಫಂಕ್ಷನಲ್ ಅಂತ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಲೇಮ್ಯಾನ್ ಟರ್ಮ್ಸ್ ಅಲ್ಲಿ ಮೇಡಮ್ ಅವ್ರು ತೋರಿಸ್ತಾರೆ. ಮ್ಯಾಮ್ ಫೀಲ್ ಫ್ರೀ ಮೇಡಮ್. ಓಕೆ ಸರ್. ಮ್ಯಾನ್ಯಲ್ ಟೆಸ್ಟಿಂಗ್ ಅಂದ್ರೆ ಅದೇ ಹೇಳ್ದಾಗೆ ಲೈಕ್ ಡೈರೆಕ್ಟ್ಲಿ ಟೆಸ್ಟರ್ ಅಪ್ಲಿಕೇಶನ್ ಜೊತೆಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ ನಮಗೆ ಅದೇ ಡೆವಲಪ್ಮೆಂಟ್ ಟೀಮಿಂದ ಏನು ರಿಕ್ವೈರ್ಮೆಂಟ್ಸ್ ಬಂದಿರುತ್ತಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ನಾವು ಟೆಸ್ಟ್ ಕೇಸಸ್ನ ಮಾಡ್ತೀವಿ, ಸಿನಾರಿಯೋಸ್ ಕ್ರಿಯೇಟ್ ಮಾಡ್ತೀವಿ ಇದರಲ್ಲಿ. ಲೈಕ್ ಈಗ ಒಂದು ಸಿಂಪಲ್ ಸಿನಾರಿಯೋ ತಗೊಳ್ಳೋದಾದ್ರೆ ಲಾಗಿನ್ ಸಿನಾರಿಯೋ ತಗೊಳ್ಳೋಣ. ಸೊ ಇದೆ ಲಾಗಿನ್ ಕ್ಲಿಕ್ ಮಾಡಿದ್ರೆ ಏನು ಬರಬೇಕು? ಸೊ ವಿಲ್ ಗೆಟ್ ಒನ್
enter email or mobile number field and enter password, forgot link and login button, request OTP ಇವೆಲ್ಲ. ಸೊ ಇದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ವಿಲ್ ಗಿವ್ ಸಮ್ ಇಮೇಲ್ ID, some XYZ ID and then password, some password and click on login. ಸೊ ಈ ಥರ ಎಲ್ಲ ವ್ಯಾಲಿಡೇಷನ್ ಕೂಡ ಮಾಡ್ತೀವಿ ನಾವು. ಅಂದರೆ ಈಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಫೀಲ್ಡ್ಸ್ ಇರುತ್ತೆ ಅಲ್ಲ, ಸೊ ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಓಕೆ, ಇಮೇಲ್ ID ಅಂತಂದರೆ ಇಟ್ ಶುಡ್ ಕಂಟೈನ್ @gmail.com ಸಮಥಿಂಗ್ ಆ್ಯಂಡ್ ಆಲ್. ಮೊಬೈಲ್ ನಂಬರ್ ಅಂತಂದರೆ ನ್ಯೂಮರಿಕ್ಸ್ ಇರಬೇಕು. ಹಾಗೆ ಇನ್ನು ಪಾಸ್ವರ್ಡ್ ಎಲ್ಲ ಬಂದರೆ ಸ್ವಲ್ಪ ಅಲ್ಫಾ ನ್ಯೂಮರಿಕ್ ಕಾಂಬಿನೇಷನ್ಸ್ ಇರುತ್ತೆ. ಸೊ ಅದನ್ನ ಮ್ಯಾಚ್ ಆಗೋ ಥರ ನಾವು ಎಂಟರ್ ಮಾಡಿ ಪಾಸಿಟಿವ್ ಟೆಸ್ಟ್ ಕೇಸಸ್ ಅಂದರೆ ಪಾಸಿಟಿವ್ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ, ಕರೆಕ್ಟ್ ಅಂದರೆ ವಾಟ್ ಎವರ್ ದ ರಿಕ್ವೈರ್ಮೆಂಟ್ ಈಸ್ ಗಿವನ್ ಅದೇ ಥರ ನಾವು ಫೀಲ್ಡ್ನ ಎಂಟರ್ ಮಾಡ್ತೀವಿ. ಆ್ಯಂಡ್ ದೆನ್ ಚೆಕ್ ಲಾಗಿನ್ ಆದಮೇಲೆ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಯಾವ ಪೇಜಿಗೆ ಹೋಗುತ್ತೆ ಅಂತ, ಅಂದ್ರೆ ಪ್ರೊಫೈಲ್ ಪೇಜಿಗೆ ಹೋಗಬೇಕು, ಅದು ಹೋಮ್ ಪೇಜಿಗೆ. ಸೊ ಅದನ್ನು ಚೆಕ್ ಮಾಡ್ತೀವಿ. ಇನ್ನು ನೆಗೆಟಿವ್ ಟೆಸ್ಟಿಂಗ್ ಬಂದರೆ ರಾಂಗ್ ID ಕೊಡೋದು ಮತ್ತು ಲೈಕ್ ರಾಂಗ್ ಪಾಸ್ವರ್ಡ್ ಕೊಡೋದು. ಐ ಮೀನ್ ವಿಲ್ ಕ್ಲಿಕ್ ಆನ್ ಸಮಥಿಂಗ್ ಎಲ್ಸ್, ಹಾಗೆ ಕ್ಲಿಕ್ ಮಾಡಿದಾಗ ಏನು ಎರರ್ ಬರುತ್ತೆ ಅಂತೆಲ್ಲ ಚೆಕ್ ಮಾಡೋದು. ಸೊ ಆ ಎರರ್ಸ್ ಎಲ್ಲ ವ್ಯಾಲಿಡ್ ಇದೆಯಾ ಇಲ್ಲ ಅಂತ, ರಿಕ್ವೈರ್ಮೆಂಟಲ್ಲಿ ಹೆಂಗಿದೆ ಅದೇ ಥರನಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು ಮಹಾಲಕ್ಷ್ಮಿ. ಸೊ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಅನಂತ್. ಎಸ್, ದಿಸ್ ಇಸ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಮೇಡಮ್ ಕೊಟ್ಟಿದ್ದು. ಸೊ ಲಾಗಿನ್ ಟೆಸ್ಟ್ ಮಾಡ್ತಾ ಇದ್ರು ಅವರು, ಲಾಗಿನ್ ಆಗತ್ತಾ, ರೈಟ್? ಸೊ ವ್ಯಾಲಿಡೇಷನ್ ಫೀಲ್ಡ್ಸ್ ಇರುತ್ತೆ, ಅದರಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರೆ ಲಾಗಿನ್ ಆಗತ್ತಾ. ಫಾರ್ ಎಕ್ಸಾಂಪಲ್ ಹೇಳಿದ್ರಲ್ವಾ, ಲಾಗಿನ್ ಅಲ್ಲಿ ಯೂಸರ್ ನೇಮ್ ಅಲ್ಲಿ ಇಮೇಲ್ ಅಂತ ಇದ್ರೆ @ ಇರಲೇಬೇಕು, ಡಾಟ್ ಇರಬೇಕು, ಡಾಟ್ ಆದ ನಂತರ .com, .work, .in ಏನಾದ್ರೂ ಇರಲೇಬೇಕು. ಅದೇ ತರ ಫೋನ್ ನಂಬರ್ಸ್ ಎಲ್ಲ ತಗೊಳ್ಳುವಾಗ ನ್ಯೂಮರಿಕಲ್ಸ್ ಇರಬೇಕು, 10 digits 12 digits ವಾಟ್ ಎವರ್ ದ ವ್ಯಾಲಿಡೇಷನ್. ಸೊ ಆ ತರ. ಸೊ ಅದೇ ತರ ಬೇರೆ ತರದ ಸಿಂಪಲ್ ಆಗಿ ಒಂದು ಟೆಸ್ಟಿಂಗ್ ಇರುತ್ತೆ, ವಿಚ್ ಯು ಆರ್ ಡೂಯಿಂಗ್ ಮ್ಯಾನ್ಯುಯಲಿ, ರೈಟ್? ಇದನ್ನ ನೀವು ಮ್ಯಾನ್ಯುಯಲಿ ಮಾಡೋದಕ್ಕೆ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದೇ ಒಬ್ಬೊಬ್ಬರೇ ಕೂತ್ಕೊಂಡು, ಈಗ ಮಹಾಲಕ್ಷ್ಮಿ ಮ್ಯಾಮ್ ಒಬ್ರು ಮ್ಯಾನ್ಯುಯಲ್ ಟೆಸ್ಟರ್ ಒಂದು ಕಂಪನಿಯಲ್ಲಿ, ಅವರು ಈ ತರ ಒಂದೊಂದೇ ಆಪ್ಷನ್ಸ್ ನ ಟೆಸ್ಟ್ ಮಾಡ್ತಾರೆ. ಸೊ ಯೂಸ್ ಕೇಸಸ್ ಇರುತ್ತೆ, ಅದಕ್ಕೆ ಟೆಸ್ಟ್ ಕೇಸಸ್ ಇರುತ್ತೆ, ಅದ್ರ ಪ್ರಕಾರ ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನ್ಯುಯಲ್ ಟೆಸ್ಟಿಂಗ್. ಮೇಡಮ್, ಅದೇ ಈಗ ಆಟೋಮೇಷನ್ ಟೆಸ್ಟಿಂಗ್ ಆಗಿದ್ರೆ ಏನ್ ಮಾಡ್ತಾ ಇದ್ರಿ? ಜನರಿಕ್ ಆಗಿ ಏನಾಗ್ತಾ ಇತ್ತು? ಆಟೋಮೇಷನ್ ಟೆಸ್ಟಿಂಗ್, ಅದೇ ಆಟೋಮೇಷನ್ ಟೆಸ್ಟಿಂಗ್ ಅಂತಂದ್ರೆ ಜನರಲಿ ನಾವು ಆಟೋಮೇಷನ್ ಟೂಲ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸೆಲೆನಿಯಮ್ ಅಂತ ತಗೊಂಡ್ರೆ ನಾವು ಜಾವಾ ಸ್ಕ್ರಿಪ್ಟ್ಸ್ ಎಲ್ಲ ಬರಿತೀವಿ ಅದಕ್ಕೆ. ಈಗ ಲಾಗಿನ್ ಸಿನಾರಿಯೋಗೆ ಸ್ಕ್ರಿಪ್ಟ್ಸ್ ಬರಿತೀವಿ ನಾವು ಅದರಲ್ಲಿ, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು. ಸೊ ಅಂದರೆ ಕ್ಲಿಕ್ ಆನ್ ಲಾಗಿನ್, ನೆನ್ ಎಂಟರ್ ಯೂಸರ್ ನೇಮ್, ಕ್ಲಿಕ್ ಆನ್ ಲಾಗಿನ್ ಅಂತ ಅದು ಆ ಲೈನ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗ್ತಿದ್ದಂಗೆ ಇಟ್ ಕ್ಲಿಕ್ಸ್ ಆನ್ ಲಾಗಿನ್. ಆಮೇಲೆ ಇಲ್ಲಿ ಎಂಟರ್ ಇಮೇಲ್ ID ಅಂಡ್ ದೆನ್ ಪಾಸ್ವರ್ಡ್, ಆಮೇಲೆ ಇದೆಲ್ಲ ಎಂಟರ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಅದರಲ್ಲಿ. ಕರೆಕ್ಟ್. ಸೊ ಮ್ಯಾಮ್, ಮಹಾಲಕ್ಷ್ಮಿ ಮ್ಯಾಮ್ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಹೇಗೆ ನೀವು ಮ್ಯಾನ್ಯುಯಲಿ ಮಹಾಲಕ್ಷ್ಮಿ ಮೇಡಮ್ ಹೋಗಿ ಒಂದೊಂದೇ ಡೀಟೇಲ್ಸ್ ಹಾಕ್ತಾ ಇದ್ರು, ದಟ್ ಈಸ್ ಮ್ಯಾನ್ಯುಯಲ್ ಟೆಸ್ಟಿಂಗ್. ಆಟೋಮೇಷನ್ ಟೆಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟೂಲ್ ಅಲ್ಲಿ ಸೆಟ್ ಆಫ್ ಕೋಡ್ಸ್ ಬರ್ದಿರ್ತೇವೆ, ಒಂದು ಸ್ವಲ್ಪ ಕೋಡ್ ಅನ್ನ ನೀವು ಬರ್ದಿರ್ತೀರಿ, ಬೇರೆ ಲ್ಯಾಂಗ್ವೇಜ್. ಮೇಡಮ್ ಜಾವಾ ಸ್ಕ್ರಿಪ್ಟ್ ಅಂತ ಹೇಳಿದ್ರು, ಪೈಥನ್ ಆಗ್ಲಿ, ಜಾವಾ ಆಗ್ಲಿ, ಯಾವುದೇ ಒಂದು ಲ್ಯಾಂಗ್ವೇಜಸ್ ಅಲ್ಲಿ ಸ್ಕ್ರಿಪ್ಟ್ ಕೋಡ್ ಬರ್ದಿರ್ತಾರೆ. ಆ ಕೋಡ್ ನ ರನ್ ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ಮೇಡಮ್ ಮ್ಯಾನ್ಯುಯಲಿ ಮಾಡಿರೋ ಪ್ರೊಸೀಜರ್ ಆಟೋಮೆಟಿಕ್ಲಿ ಆಗ್ತಾ ಇರುತ್ತೆ, ರೈಟ್? ದಟ್ ಈಸ್ ಆಟೋಮೇಷನ್ ಟೆಸ್ಟಿಂಗ್. ಸೊ ಆಟೋಮೇಷನ್ ಟೆಸ್ಟಿಂಗ್ ಅವರಿಗೆ ಸರ್ಟೇನ್ ಆಗಿ ಇದು ಗೊತ್ತಿರಬೇಕು, ರೈಟ್? ಸರ್ಟೇನ್ ಕೋಡಿಂಗ್ ನಾಲೆಜ್ ಗೊತ್ತಿರಬೇಕು. ತುಂಬಾ ಡೆಪ್ತ್ ಬೇಕಂತ ಇಲ್ಲ, ಬಟ್ ಕೋಡಿಂಗ್ ನಾಲೆಜ್ ಆಟೋಮೇಷನ್ ಟೆಸ್ಟರ್ಸ್ಗೆ ಬೇಕಾಗಿರುತ್ತೆ, ರೈಟ್? ಐ ಹೋಪ್ ನಿಮ್ಗೊಂದು ಐಡಿಯಾ ಬಂತಂತ ಭಾವಿಸ್ತೇನೆ ನಾನು, ಹೈ ಲೆವೆಲ್ ಆಗಿ. ಯಾ ಇಟ್ ವಾಸ್ ಗುಡ್, ಒಳ್ಳೆದಾಗಿ ಅರ್ಥ ಆಯ್ತು. ಓಕೆ. ಸೊ ಸಂದೇಶ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ, ಸ್ಯಾಲರಿ ಪ್ಯಾಕೇಜ್ ಹೇಗಿರುತ್ತೆ? ಸ್ಯಾಲರಿ ಪ್ಯಾಕೇಜ್ ಫ್ರೆಶರ್ಸ್ಗೆ ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಹೇಗಿರುತ್ತೆ? ಸೊ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ಮಹಾಲಕ್ಷ್ಮಿ ಮ್ಯಾಮ್? ಮ್ಯಾನ್ಯುಯಲ್ ಟೆಸ್ಟರ್ ಆಗ್ಲಿ ಅಥವಾ ಆಟೋಮೇಷನ್ ಟೆಸ್ಟರ್ ಆಗ್ಲಿ, ಜಸ್ಟ್ ಹೈ ಲೆವೆಲ್ ಕೊಡ್ಬೋದಾ ಫ್ರೆಶರ್ಸ್ಗೆ? ಎಸ್ ಸರ್, ಆ್ಯಕ್ಚುಲಿ ಫ್ರೆಶರ್ಸಿಗೆ ಮ್ಯಾನ್ಯುಯಲ್ ಟೆಸ್ಟರ್ ಅಂತಂದರೆ ಕಂಪೇರ್ ಟು ಡೆವಲಪರ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಲೇಟ್ರ್ ಆನ್ ಅಂದರೆ ನಾವು ಹೇಗೆ ಅದರಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತೀವಿ, ಲೈಕ್ ಆಟೋಮೇಷನ್ ಎಲ್ಲ ಮಾಡ್ತಾ ಹೋದಂಗೆ, ಅಂದರೆ ಎಕ್ಸ್ಪೀರಿಯನ್ಸ್ ಆದಂಗೆ ಡೆವಲಪರ್ಗೂ ಮತ್ತು ಇದು ಟೆಸ್ಟರ್ಗೂ ಸೇಮ್ ಪ್ಯಾಕೇಜಸ್ ಇರುತ್ತೆ. ಈಗಂತೂ ಈಗಿನ ಮಾರ್ಕೆಟಲ್ಲಿ ಹೇಳೋದಾದರೆ ಆಟೋಮೇಷನ್ ಟೆಸ್ಟರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ, ಡೆವಲಪರ್ಸ್ಗಿಂತನೂ ಆಟೋಮೇಷನ್ ಟೆಸ್ಟರ್ಗೆ ಜಾಸ್ತಿ ಪ್ಯಾಕೇಜಸ್ ಕೊಡ್ತಾರೆ.
ತುಂಬಾ ಧನ್ಯವಾದ ಮ್ಯಾಮ್. ಎಸ್, ಮೇಡಮ್ ಹೇಳ್ದಂಗೆ ಮ್ಯಾನ್ಯುವಲ್ ಟೆಸ್ಟರ್ಗೆ ಅರೌಂಡ್ ಸೇಮ್ ಡೆವಲಪರ್ಗೆಲ್ಲ ಎಷ್ಟು ಸಿಗುತ್ತೆ, 3.5 ಲ್ಯಾಕ್ ಆಗಲಿ ಅಥವಾ 4 ಲ್ಯಾಕ್ ಪ್ಯಾಕೇಜ್ ಆಗಲಿ ಅದೇ ತರ ಸಿಗುತ್ತೆ. ಬಟ್ ಮ್ಯಾನ್ಯುವಲ್ ಟೆಸ್ಟರ್ಸ್ಗೆ ಒಂದು ಸರ್ಟೈನ್ ಆಪರ್ಚುನಿಟೀಸ್ ಇದೆ, ಬಟ್ ಪ್ಯಾಕೇಜ್ ವೈಸ್ ಅಷ್ಟು ಗ್ರೇಟ್ ಇಲ್ಲ. ವರ್ಸಸ್ ಆಟೋಮೇಷನ್, ಮೇಡಮ್ ಹೇಳ್ದಂಗೆ ಒಂದು 2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಬಂದಾಗೆ ಸಂಬಡಿ ಹೂಸ್ ಎಂಟ್ರಿಂಗ್ ಆಟೋಮೇಷನ್ ತುಂಬಾ ಆಪರ್ಚುನಿಟಿ ಇದೆ. ಪ್ಯಾಕೇಜಸ್ ಗೋಸ್ ಅಪ್ ಟು 6 ಲಕ್ಷದಿಂದ 10 ಲಕ್ಷ ತನಕ ಪ್ಯಾಕೇಜ್ ಹೋಗುತ್ತೆ, ಅದಕ್ಕಿಂತ ಹೆಚ್ಚು ಹೋಗುತ್ತೆ, ಎಕ್ಸ್ಪೀರಿಯನ್ಸ್ ಇರಬೇಕು ಅಷ್ಟೇ. ಬೇರೆ ಏನಾದ್ರೂ ಪ್ರಶ್ನೆ ಇದೆನಾ? ಸಂದೇಶ್, ಅನಂತ್, ಅಶ್ವಿನಿ ಮ್ಯಾಮ್? ಒಂದು ಇದನ್ನ ಹೇಗೆ ಇದು ಎಷ್ಟು ಸಮಂಜಸ ಗೊತ್ತಿಲ್ಲ. ನಾವು ಟೆಸ್ಟಿಂಗ್ ಮಾಡುವಾಗ ಹೆಚ್ಚು ಯೂಸ್ ಕೇಸಸ್ ಅಲ್ಲಿ ಮೆಮರಿ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ. ಈಗ ಟೆಸ್ಟ್ ಮಾಡುವಂತ ಪಿಸಿಸ್ ಅಥವಾ ಸರ್ವರ್ ಕಾನ್ಫಿಗರೇಷನ್ಸ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಇದ್ದು ಮೆಮರಿ ಅಲೋಕೇಶನ್ ಅದಕ್ಕೆ ಜಾಸ್ತಿ ಸಿಕ್ಕಿತ್ತು. ನಮ್ಮ ಬೇರೆಯಲ್ಲಿ ಯೂಸರ್ ಕಡೆಯಿಂದ ಆ ಸಾಫ್ಟ್ವೇರ್ ಉಪಯೋಗಿಸುವಾಗ ಅವರದೇ ಒಂದು ಕನ್ಸ್ಟ್ರೇಂಟ್ಸ್ ಇರ್ತದೆ. ಸೊ ಅದು ಇದಕ್ಕೆ ಇದಾಗ್ತದ. ನಾನು ಯಾವ ಇದರಲ್ಲಿ ಈ ಪ್ರಶ್ನೆ ಕೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹೆಚ್ಚಿನ ಸತಿ ನಾವು ನಮ್ಮ ಫೋನ್ ಅಥವಾ ಕಂಪ್ಯೂಟರ್ ಅಲ್ಲಿ ಒಂದು ಲೆಕ್ಕಕ್ಕಿಂತ ಜಾಸ್ತಿ ಬಳಕೆ ಮಾಡಿದ್ರೆ ಅದು ಮೆಮರಿಯನ್ನು ತಿಂತಾ ಹೋಗುತ್ತೆ. ಈಗ ನಾವು ಈ ಒಂದು ಕಾರ್ಯಕ್ರಮ ವೀಕ್ಷಿಸ್ತಿರುವಾಗ ಇದು ನಾವೀಗ ಗೂಗಲ್ ಮೀಟ್ ಉಪಯೋಗಿಸ್ತಿದ್ದೇವೆ, ಅದರ ಒಟ್ಟಿಗೆ ಇನ್ನೊಂದು ಅಪ್ಲಿಕೇಶನ್ ಹಾಗೆ ಸುಮಾರು ಅಪ್ಲಿಕೇಶನ್ಸ್ ಬಂದು ರ್ಯಾಮ್ ಸ್ಪೇಸ್ ಅನ್ನ ತಿಂತಾ ಇರ್ತದೆ. ಸೊ ಇಂಥ ಒಂದು ಕನ್ಸ್ಟ್ರೇಂಟ್ ಅಲ್ಲಿ ಕಸ್ಟಮರ್ ಬಂದು ಯೂಸರ್ ಬಂದು ಆ ಪ್ಯಾಕೇಜ್ ಅನ್ನ ಉಪಯೋಗಿಸ್ತಿರುವಾಗ ನೀವು ಡಿಸೈನ್ ಮಾಡಿದ ಒಂದು ಅಪ್ಲಿಕೇಶನ್ ನಿಮ್ಮಲ್ಲಿ ಡಿಸೈನ್ ಮಾಡುವಾಗ ಅದರದ್ದು ಬೇರೆದೇ ಒಂದು ಮೆಮರಿ ಅಲೋಕೇಶನ್ಸ್ ಎಲ್ಲ ಇರ್ತದೆ. ನಿಮ್ಮಲ್ಲಿ ಅದು ರನ್ ಮಾಡಿದಂತಹ ರೀತಿಯಲ್ಲಿ ಕಸ್ಟಮರ್ ಅಥವಾ ಯೂಸರಿಗೆ ಅದೇ ಎಕ್ಸ್ಪೀರಿಯನ್ಸ್ ಸಿಕ್ಕುವಂತದ್ದು ಕಷ್ಟ. ಅದರ ಬಗ್ಗೆ ಏನಾದ್ರೂ ಹೇಳಲಿಕ್ಕುಂಟಾ? ಲಕ್ಷ್ಮಿ ಮ್ಯಾಮ್, ಸ್ಪೇಸ್ ಮ್ಯಾನೇಜ್ಮೆಂಟ್ ಟೆಸ್ಟಿಂಗ್ ಆಸ್ಪೆಕ್ಟ್ ಏನಾದ್ರು ನೀವು ವುಡ್ ಲೈಕ್ ಟು ಶೇರ್ ಎನಿಥಿಂಗ್ ಆನ್ ದಟ್? ಅದೇ ಸರ್, ಬಿಫೋರ್ ಅದೇ ಹೇಳ್ದಾಗೆ ಮಾರ್ಕೆಟ್ಗೆ ರಿಲೀಸ್ ಮಾಡೋಕಿನ ಮೊದಲಾದ್ರೂ ನಾವು ಡಿಫ್ರೆಂಟ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಮತ್ತೆ ಅದರ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಎಲ್ಲ ಚೆಕ್ ಮಾಡ್ತೀವಿ ಬೇಸ್ಡ್ ಆನ್ ದ ಲೋಡ್ ಅಂತೆಲ್ಲ. ಸೊ ಅಂದ್ರೆ ಲೈಕ್ ಡೇಟಾಬೇಸ್ ಅಲ್ಲಿ ಡೇಟಾಬೇಸ್ ಇಂದ ಜಾಸ್ತಿ ಯೂಸರ್ಸ್ ಅಥವಾ ಇನ್ಪುಟ್ ಎಲ್ಲ ತಗೊಂಡ್ಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಟೆಸ್ಟೆಡ್ ಬಿಫೋರ್ ರಿಲೀಸಿಂಗ್ ಟು ದ ಮಾರ್ಕೆಟ್. ಲೈಕ್ ಕಂಪ್ಯಾಟಿಬಿಲಿಟಿ ಅಂದ್ರೆ ಕೆಲವರು ಒಂದೇ OS ಅಲ್ಲಿ ಮತ್ತೆ ಅಲ್ಲ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೆಲ್ಲ ವರ್ಕ್ ಆಗುತ್ತೆ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಲೈಕ್ ಬ್ರೌಸರ್ಸ್ಗೂ ಎಲ್ಲಾ ತರದ ಬ್ರೌಸರ್ಸ್ಗೂ ಇದು ವರ್ಕ್ ಆಗುತ್ತೆ ಎಲ್ಲ ತರನಾದ ಟೆಸ್ಟಿಂಗ್ ಮಾಡ್ಬಿಟ್ಟೆ ಅದನ್ನ ಮಾರ್ಕೆಟ್ಗೆ ರಿಲೀಸ್ ಮಾಡ್ತೀವಿ. ಎಸ್, ಸೊ ಥ್ಯಾಂಕ್ ಯು ಮಹಾಲಕ್ಷ್ಮಿ ಮ್ಯಾಮ್. ಎಸ್, ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಕೂಡ ಒನ್ ಆಫ್ ದಿ ಆಸ್ಪೆಕ್ಟ್ ಆಗಿರುತ್ತೆ. ಅಶ್ವಿನಿ ಮ್ಯಾಮ್, ನಿಮ್ಮ ಪ್ರಶ್ನೆ ತುಂಬಾ ಸ್ಪೆಸಿಫಿಕ್ ಆಗಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಸ್, ನೀವು ಕೇಳಿರೋ ಪ್ರಶ್ನೆ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಲ್ಲಿ ಆ ಆಸ್ಪೆಕ್ಟ್ ಕೂಡ ಕವರ್ ಅಪ್ ಆಗುತ್ತೆ. ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಆಗಲಿ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್, ಅದರಲ್ಲಿ ಈ ಆಸ್ಪೆಕ್ಟ್ಸ್ ನೀವು ಕೇಳಿರೋ ಕ್ವಶನ್ಸ್ ಎಲ್ಲ ಅಂದ್ರೆ ಈ ಆಸ್ಪೆಕ್ಟ್ಸ್ ಎಲ್ಲ ಕವರ್ ಆಗುತ್ತೆ. ಹಾ, ಗೊತ್ತಾಯ್ತು. ಥ್ಯಾಂಕ್ ಯು. ಎಸ್, ಸೊ ಸಂದೇಶ್ ಅವರು ಮೈಕ್ರೋ ಡಿಗ್ರಿಯಲ್ಲಿ ಆಟೋಮೇಷನ್ ಟೆಸ್ಟಿಂಗ್ ಕೋರ್ಸ್ ಬಗ್ಗೆ, ಎಸ್ ನಮ್ಮಲ್ಲಿ ಆಟೋಮೇಷನ್ ಟೆಸ್ಟಿಂಗ್ ಸರ್ಟಿಫಿಕೇಶನ್ ಕೋರ್ಸ್ ಅವೈಲೇಬಲ್ ಇದೆ ಸಂದೇಶ್ ಸರ್. ಇದು ಕೋರ್ಸ್ ಬಂದ್ಬಿಟ್ಟು ಇಟ್ ಈಸ್ ಬೇಸ್ಡ್ ಆನ್ ಆಟೋಮೇಷನ್ ಟೆಸ್ಟಿಂಗ್ ಬೇಸ್ಡ್ ಆನ್ ಪೈಥಾನ್ ಕೋರ್ಸ್ ಮೇಲೆ ಆಟೋಮೇಷನ್ ಟೆಸ್ಟಿಂಗ್ ಆಗಿದೆ. ಅಂಡ್ ಈ ಕೋರ್ಸ್ ಬಂದ್ಬಿಟ್ಟು ದ ಕೋರ್ಸ್ ಫೀಸ್ ಬಂದ್ಬಿಟ್ಟು 949 ಆಗಿದೆ. ಅದರಲ್ಲಿ ಕಂಪ್ಲೀಟ್ ಪೈಥಾನ್ ಇದೆ ಸ್ಕ್ರಾಚ್ ಇಂದ. ಪೈಥಾನ್ ಆದ ನಂತರ ನೀವು ಸೆಲೇನಿಯಂ ಅಂತ ಒಂದು ಟೂಲ್ ಬರುತ್ತೆ, ಆಟೋಮೇಷನ್ ಟೂಲ್, ಆ ಕೋರ್ಸ್ನ ನೀವು ಕಲಿತೀರಿ. ಇಟ್ಸ್ ಗೋಯಿಂಗ್ ಟು ಬಿ ಅರೌಂಡ್ 15+ ಅವರ್ಸ್ ಕೋರ್ಸ್ ಆಗಿರುತ್ತೆ. ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಸ್ಟೂಡೆಂಟ್ಸ್ಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಶನ್ ಸಿಗುತ್ತೆ. ಎಸ್, ಸೊ ಬೇರೆ ಜನರಿಕ್ ಲೈವ್ ಪ್ರಾಜೆಕ್ಟ್ಸ್, ಎಸ್ ಸಂದೇಶ್, ಲೈವ್ ಪ್ರಾಜೆಕ್ಟ್ ಅದರಲ್ಲಿ ಪ್ರಾಜೆಕ್ಟ್ಸ್ ಇದೆ, ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಡ್ರಿವನ್ ಆಗಿರುತ್ತೆ ಕೋರ್ಸ್ ಬಂದ್ಬಿಟ್ಟು. ಸೊ ಕೋರ್ಸ್ ಒನ್ ಆಫ್ ಅವರ್ ಕೋ-ಫೌಂಡರ್ ರಾಕೇಶ್ ಕೊಠಾರಿ 12 years ಎಕ್ಸ್ಪೀರಿಯನ್ಸ್ ಇರೋರು, ex-TCS, ಅವರೇ ಈ ಕೋರ್ಸ್ ಅನ್ನು ಕ್ಯೂರೇಟ್ ಮಾಡಿದ್ದಾರೆ. ಕೋರ್ಸ್ ಬಂದ್ಬಿಟ್ಟು ಸಿಂಪಲ್ ಆಗಿ ಕನ್ನಡದಲ್ಲೇ ಇದೆ. ಅಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಇಸ್ ಇಟ್ಸ್ ಹ್ಯಾಂಡ್ಸ್ ಆನ್ ಡ್ರಿವನ್, ಪ್ರಾಕ್ಟಿಕಲ್ ಡ್ರಿವನ್ ಅಸೈನ್ಮೆಂಟ್ಸ್ ಇರುತ್ತೆ, ಪ್ಲಸ್ ಲೈವ್ ಪ್ರಾಜೆಕ್ಟ್ಸ್ ಅಥವಾ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂತ ಇರುತ್ತೆ.
ನೀವು ಆ ಪ್ರಾಜೆಕ್ಟ್ನ ನೀವು ವರ್ಕ್ ಮಾಡ್ತೀರಿ, ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ಪ್ರಾಜೆಕ್ಟ್ನ ನಿಮ್ಮ ಹತ್ರನೂ ಕೂಡ ನಾವು ಮಾಡಿಸ್ತೇವೆ. ಸೊ ದಟ್ಸ್ ಹೌ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಎಂಡಿಗೆ ಪ್ರಾಜೆಕ್ಟ್ ಮಾಡಿದ ನಂತರ. ಅಂಡ್ ಇಟ್ ಈಸ್ ಪ್ರಾಜೆಕ್ಟ್ ಡ್ರಿವನ್, ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಡ್ರಿವನ್ ಕೋರ್ಸೇ ಆಗಿರುತ್ತೆ ಸಂದೇಶ್. ಸೊ ಬೇರೆ ಏನಾದ್ರು ಪ್ರಶ್ನೆ ಇದೆನಾ ಸಾಫ್ಟ್ವೇರ್ ಟೆಸ್ಟಿಂಗ್ ವರ್ಲ್ಡ್ ಅಲ್ಲಿ ಏನಾದ್ರು? ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಎಸ್ಪೆಷಲಿ ಯಾರೆಲ್ಲ ನಾನ್ ಐ ಟಿ ಅಲ್ಲಿ ಇರ್ತಾರೆ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಬಟ್ ನಾನ್ ಐ ಟಿ, ರೈಟ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇ.ಸಿ. ಸೊ ಯಾರೆಲ್ಲ ನಾನ್ ಕಂಪ್ಯೂಟರ್ ಸೈನ್ಸ್, ನಾನ್ ಇನ್ಫಾರ್ಮೇಶನ್ ಸೈನ್ಸ್ ಇರ್ತಾರೆ, ಅವರಿಗೆ ತುಂಬಾ ದೊಡ್ಡ ಒಂದು ಆಪರ್ಚುನಿಟಿ ಆಗಿರುತ್ತೆ ಐ ಟಿಗೆ ಬರೋಕೆ, ರೈಟ್. ಐ ಟಿಗೆ ಬರೋಕೆ ಬೇರೆ ಬೇರೆ ಥರದ ಇದೆ. ಅಂದ್ರೆ ನೀವು ಡೇಟಾ ಫೀಲ್ಡಿಗೆ ಹೋಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಫೀಲ್ಡಿಗೆ ಹೋಗ್ಬೋದು, ಟೆಸ್ಟಿಂಗ್ ಫೀಲ್ಡಿಗೆ ಬರ್ಬೋದು. ಸೊ ಟೆಸ್ಟಿಂಗ್ ಇಸ್ ಒನ್ ಆಫ್ ದಿ ಈಸಿಯೆಸ್ಟ್ ಲರ್ನಿಂಗ್ ಕರ್ವ್. ತುಂಬಾ ಲರ್ನಿಂಗ್ ಕರ್ವ್ ಇಲ್ವಾ? ಮ್ಯಾನ್ಯುಯಲ್ ಟೆಸ್ಟಿಂಗ್ ಕಲಿಯೋಕ್ಕೆ ನಿಮಗೆ ಒಂದು 15-30 ದಿನ ಸಾಕು. ಕಂಪ್ಲೀಟ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಇದೆ. ಆ ಥಿಯರಿಟಿಕಲ್ ಆಸ್ಪೆಕ್ಟ್ಸಿಗೆ ಅದರದೇ ಆದ ಒಂದು ಹ್ಯಾಂಡ್ಸ್ ಆನ್ ಕೂಡ ಇರುತ್ತೆ, ರೈಟ್. ಸ್ವಲ್ಪ ಟೂಲ್ಸ್ಗಳಿವೆ, ಅದೆಲ್ಲ ನೀವು ಕಲ್ತ್ರೆ ಖಂಡಿತ ನೀವು ಆದಷ್ಟು ಬೇಗ ಮ್ಯಾನ್ಯುಯಲ್ ಟೆಸ್ಟರ್ ಆಗಿ ಒಂದು ಐ ಟಿಗೆ ಬರ್ಬೋದು. ಮಹಾಲಕ್ಷ್ಮಿ ಮ್ಯಾಮ್, ಅದ್ರ ಮೇಲೆ ಒಂದು ಪ್ರಶ್ನೆ ಇತ್ತು. ಸೊ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಹೆಚ್ಚಿನ ಅಂಶ ಥಿಯರಿಟಿಕಲ್ ಇದೆ, ಮ್ಯಾನ್ಯುಯಲ್ ಪ್ರೊಸೀಜರ್ಸ್ ಇರುತ್ತೆ. ಅಂದ್ರೆ ಒಂದು ಮ್ಯಾನ್ಯುಯಲಿ ಒಬ್ರು ಕೂತ್ಕೊಂಡು ಮ್ಯಾನ್ಯುಯಲ್ ಟೆಸ್ಟಿಂಗ್ ಮಾಡ್ತಾರೆ. ಸೊ ಯಾವ್ದೆಲ್ಲ ಟೂಲ್ಸ್ ನಾವು ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಯೂಸ್ ಮಾಡ್ತೇವೆ, ಒಂದು ಹೈ ಲೆವೆಲ್ ಹೇಳ್ಬೋದು ಅದ್ರ ಬಗ್ಗೆ? ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಲೈಕ್ ನಾವು ಈಗ ಏನಾದ್ರೂ ಎರರ್ಸ್ ಸಿಕ್ಕರೆ ಅದನ್ನೆಲ್ಲ ಟ್ರ್ಯಾಕ್ ಮಾಡಕ್ಕೆ ಬಗ್ ಟ್ರ್ಯಾಕರ್ಸ್ ಎಲ್ಲ ಇರುತ್ತೆ. ಮತ್ತೆ ಡಾಕ್ಯುಮೆಂಟೇಶನ್ ಸ್ಟೋರ್ ಮಾಡಕ್ಕೆ ಒಂದು ಸೆಂಟ್ರಲೈಸ್ಡ್ ಇದು ಹಬ್ ಇರುತ್ತೆ, ಲೈಕ್ TFS ಮತ್ತೆ ಟೆಸ್ಟ್ NG, ಆ ಥರದ್ರಲ್ಲೆಲ್ಲ ಡಾಕ್ಯುಮೆಂಟೇಶನ್ ಸ್ಟೋರ್ ಮಾಡ್ಬೋದು. ಮತ್ತೆ ಬಗ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಅಂದ್ರೆ ಅಲ್ಲಿ ಬಗ್ನ ನಾವು ಕ್ರಿಯೇಟ್ ಮಾಡಿದ್ರೆ ಅದು ಡೆವಲಪರ್ಗೆ ಹೋಗಿ ಅವರು ಕೂಡ ಅದರಲ್ಲಿ ಚೆಕ್ ಮಾಡ್ತಾರೆ. ಸೊ ಹಾಗೆ ಅಲ್ಲೇ ಟ್ರ್ಯಾಕ್ ಆಗ್ತಾ ಇರುತ್ತೆ. ಗ್ರೇಟ್. ಜೀರಾ ಟೂಲ್ ಬಗ್ಗೆ ಏನಾದ್ರು? ಜೀರಾ ಟೂಲ್ ಇದೆ, ಮತ್ತೆ ಅದೇ ಹೇಳಿದ್ನಲ್ಲ ಟೆಸ್ಟ್ NG ಇದೆ. ಜೀರಾ ಟೂಲ್ ಅಲ್ಲೂ ಅದೇ ನಾವು ಬಗ್ ಕ್ರಿಯೇಟ್ ಮಾಡಿ ಅದನ್ನ ಈಚ್ ಅಂಡ್ ಎವ್ರಿ ಸ್ಟೆಪ್ ನ ಟ್ರ್ಯಾಕ್ ಮಾಡ್ಬೋದು. ಗ್ರೇಟ್. ಸೂಪರ್, ಸೌಂಡ್ಸ್ ಗುಡ್. ಮ್ಯಾಮ್, ಇನ್ನೊಂದೊಂದು ಪ್ರಶ್ನೆ ಇತ್ತು ನಂದು, ಜಸ್ಟ್ ಜನರಿಕ್ ಆಗಿ ನೆನಪು ಬಂತು ನನಗೆ. ಸೊ ಮ್ಯಾನ್ಯುಯಲ್ ಟೆಸ್ಟಿಂಗ್, ಆಟೋಮೇಷನ್ ಟೆಸ್ಟಿಂಗ್ ಅಂತ ಆಯ್ತು. ಬೇರೆ ಯಾವ್ದೆಲ್ಲ ಅದರ್ ಟೆಸ್ಟಿಂಗ್ ಆಸ್ಪೆಕ್ಟ್ಸ್ ಏನಾದ್ರು ಕವರ್ ಮಾಡ್ತೀರಾ? ಅಂದ್ರೆ API ಟೆಸ್ಟಿಂಗ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಟೆಸ್ಟಿಂಗ್ ಅಲ್ಲಿ ಬರೋ ದಿನದಲ್ಲಿ ಫ್ಯೂಚರ್ ಡೇಸ್ ಅಲ್ಲಿ ಬರ್ತಾ ಇದೆ ಅಂತ ಒಂದು ಆಲ್ರೆಡಿ ಬಂದಿದೆ, ಅದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಾ? ಆಕ್ಚುಲಿ ಈಗ ಅದೇ ವೆಬ್ ಸರ್ವಿಸಸ್ ಟೆಸ್ಟಿಂಗ್, ಅದೇ API ಟೆಸ್ಟಿಂಗ್ ಈಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಲೈಕ್ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಲೈಕ್ ಅವರು ಏನ್ ಮಾಡ್ತಾರೆ ಅಂದ್ರೆ ವೆಬ್ ಸರ್ವಿಸಸ್ ಥ್ರೂ ಅಂದ್ರೆ ಎಂಡ್ ಪಾಯಿಂಟ್ URL ಎಲ್ಲ ಕಳಿಸ್ತಾರೆ. ಲೈಕ್ ಅವು ಏನೇನು ನಾವು ಡೇಟಾ ಬೇಸಲ್ಲಿ ಏನು ಡೇಟಾ ಇರತ್ತಲ್ಲ, ಸೊ ಅದನ್ನ XML ಟ್ಯಾಗ್ಸ್ ಅಲ್ಲೆಲ್ಲ ಹಾಕ್ಬಿಟ್ಟು ಫೆಚ್ ಮಾಡೋದು, ಸೆಂಡ್ ಮಾಡೋದು, ಕಳಿಸೋದು, ಹಾಗೆ ರಿಸೀವ್ ಅಂಡ್ ಸೆಂಡ್ ಈ ತರ ಕಮ್ಯುನಿಕೇಶನ್ ಇರುತ್ತೆ. ಸೊ ಇದು ಈ ವೆಬ್ ಸರ್ವಿಸಸ್ ಅನ್ನೋದು ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಲೈಕ್ ಈಗ ಸಪೋಸ್ ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ಮೇಕ್ ಮೈ ಟ್ರಿಪ್ ವೆಬ್ಸೈಟ್, ಆ ವೆಬ್ಸೈಟ್ ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ ನಾವು ಒಂದೇ ತರನಾದ ಇದು ಬರಲ್ಲ, ಟ್ರಾವೆಲ್ಸ್ ಬರಲ್ಲ. ಸೊ ವಿಲ್ ಗೆಟ್ ದ ಡೇಟಾ ಫ್ರಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾವೆಲ್ ಏಜೆನ್ಸೀಸ್ ಅಲ್ವಾ. ಸೊ ಹಾಗೆ ಅಂದ್ರೆ ಮಲ್ಟಿಪಲ್ ಸೋರ್ಸ್ ಇಂದ ಮಲ್ಟಿಪಲ್ ಡೆಸ್ಟಿನೇಷನ್ ಕಮ್ಯುನಿಕೇಶನ್ಗೋಸ್ಕರ ವೆಬ್ ಸರ್ವಿಸಸ್ ಟೆಸ್ಟಿಂಗ್ ಯೂಸ್ ಮಾಡ್ತಾರೆ. ಓಕೆ, ಗ್ರೇಟ್. ಸೊ API ಟೆಸ್ಟಿಂಗ್ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಟ್ರಿ, API ವೆಬ್ ಸರ್ವಿಸ್ API, ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಸೂಪರ್. ಐ ಥಿಂಕ್ ಬಹಳಷ್ಟು ಕ್ವೆಶನ್ಸ್ ಗಳನ್ನ ನಾವು ಒಂಥರ ಆನ್ಸರ್ಸ್ ಮಾಡಕ್ಕೆ ಪ್ರಯತ್ನ ಪಟ್ವಿ, ಒಂಥರ ಸಂವಾದ ಮಾಡಕ್ಕೆ ಒಂದು ಪ್ರಯತ್ನ ಪಟ್ವಿ. ಸೊ ಆನ್ ದೋಸ್ ಲೈನ್ಸ್, ಮಹಾಲಕ್ಷ್ಮಿ ಮ್ಯಾಮ್, ನಿಮ್ ಕಡೆಯಿಂದ ಕ್ಲೋಸಿಂಗ್ ನೋಟ್ ಏನಾದ್ರು ಕೊಡಕ್ಕೆ ಇಷ್ಟಪಡ್ತೀರಾ? ಎಸ್ಪೆಷಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, PU ಸ್ಟೂಡೆಂಟ್ಸ್ ಏನಾದ್ರು ನಿಮ್ ಕಡೆಯಿಂದ ಒಂದು ಕ್ಲೋಸಿಂಗ್ ನೋಟ್ ಕೊಡಕ್ಕೆ ಇಷ್ಟಪಡ್ತೀರಾ ಆಸ್ ಅ ಸಾಫ್ಟ್ವೇರ್ ಟೆಸ್ಟರ್, ಆಸ್ ಅ ಕರಿಯರ್? ಓಕೆ, ಅಂದ್ರೆ ಲೈಕ್ ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಅನ್ನೋದೇ ಕರಿಯರ್ ಆಗಿ ಚೂಸ್ ಮಾಡಲಿಕ್ಕೆ ಇಟ್ಸ್ ಅ ಗುಡ್ ಆಪ್ಷನ್ ಟು ಚೂಸ್ ಇಟ್ ಆಸ್ ಅ ಕರಿಯರ್. ಅಂದರೆ ಲೈಕ್ ವಿ ಡೋಂಟ್ ನೀಡ್ ಕೋಡಿಂಗ್ ನಾಲೆಜ್ ಆ್ಯಸ್ ಮಚ್. ಸೊ ಕೋಡಿಂಗ್ ನಾಲೆಜ್ ಇಲ್ಲದೆ ಇದ್ದರೂ ನಾವು ಆರಾಮಾಗಿ ಸಾಫ್ಟ್ವೇರ್
ಫೀಲ್ಡ್ಗೆ ಹೋಗ್ಬೋದು. ಸೊ ಇಟ್ಸ್ ಅ ಗುಡ್ ಚಾಯ್ಸ್. Okay, thank you. Software testing, andre it's a good choice to enter into software testing without much coding knowledge ಕೂಡ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಥ್ಯಾಂಕ್ ಯು ಮಹಾಲಕ್ಷ್ಮಿ ಮ್ಯಾಮ್. ಅದೇ ರೀತಿ ನನ್ನ ಕೂಡ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಯಾರೆಲ್ಲ ಎಸ್ಪೆಷಲಿ ನಾನ್ ಐ ಟಿ ಅಲ್ಲಿ ಇದ್ದೀರಿ, ರೈಟ್, ಬಟ್ ಸ್ಟಿಲ್ ಐ ಟಿ, ಯಾಕಂದ್ರೆ ಎಂಡ್ ಆಫ್ ದ ಡೇ ಎವ್ರಿ ಜಾಬ್ ಇಸ್ ಗೋಯಿಂಗ್ ಟು ಬಿ ಅ ಟೆಕ್ ಜಾಬ್. ಬಟ್ ಎಸ್, ತುಂಬಾ ಬೂಮಿಂಗ್ ಅಥವಾ ಒಳ್ಳೆ CTC ಅಥವಾ ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ತಾರಲ್ವಾ, ಈಸಿಲಿ ಪ್ಲೇಸ್ಮೆಂಟ್ ಆಗೋ ಒಂದು ಇಂಡಸ್ಟ್ರಿ ಯಾವ್ದಂತ ಹೇಳಿದ್ರೆ ಐ ಟಿ ಇಂಡಸ್ಟ್ರಿ. ಕಾರ್ಪೊರೇಟ್ ಐ ಟಿ ಅಲ್ಲಿ ತುಂಬಾ ಆಪರ್ಚುನಿಟೀಸ್ಗಳಿವೆ, ರೈಟ್? ಸೊ ನೋ ವರೀಸ್, ಇವನ್ ದೋ ಯು ಆರ್ ಇನ್ ನಾನ್ ಐ ಟಿ, ಮೆಕ್ಯಾನಿಕಲ್ ಸಿವಿಲ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ನೀವು ಯಾವುದೇ ತರದ ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ನೀವು ಮ್ಯಾನ್ಯುಯಲ್ ಟೆಸ್ಟಿಂಗ್ ಕೋರ್ಸ್ ಅಂತ ಅದು ಒಂದು ಕೋರ್ಸ್ ಅನ್ನ ಕಲ್ತ್ರೆ ನೀವು ಆದಷ್ಟು ಬೇಗ ಐ ಟಿಗೆ ಸ್ವಿಚ್ ಮಾಡ್ಬೋದು. ಸೊ ಆನ್ ದೋಸ್ ಲೈನ್ಸ್, ಸಾಫ್ಟ್ವೇರ್ ಟೆಸ್ಟಿಂಗ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಂಟ್ರಿ ಪಾಯಿಂಟ್ ಟು ಐ ಟಿ ಕರಿಯರ್ ಅಂತ ನಾನು ಹೇಳ್ತೇನೆ. ನೀವು ಐ ಟಿಗೆ ಬರ್ಬೇಕಂತ ಹೇಳಿದ್ರೆ ಖಂಡಿತ ಸಾಫ್ಟ್ವೇರ್ ಟೆಸ್ಟಿಂಗ್ ಮೂಲಕ ನೀವು ಎಂಟ್ರಿ ಕೊಡ್ಬೋದು. ಎಂಟ್ರಿ ಕೊಟ್ಟು 1 ಅಥವಾ 2 ವರ್ಷದಲ್ಲಿ ಬೇರೆ ಬೇರೆ ನೀವು ಅಲ್ಲಿ ನಂತರ ನೀವು ಡೆವಲಪರ್ ಆಗ್ಬೋದು, ಅಥವಾ ಸಪೋರ್ಟು ಅಥವಾ ಮೇಂಟೆನೆನ್ಸ್ ಪೊಸಿಷನ್ಸ್ಗೆ ಹೋಗ್ಬೋದು, ಅಥವಾ ಕ್ಲೌಡ್ ಕಂಪ್ಯೂಟಿಂಗಿಗೆ ಹೋಗ್ಬೋದು, ಅಥವಾ ಡೇಟಾ ಸೈಡ್, ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈಂಟಿಸ್ಟ್ ಆ ಸೈಡ್ ಹೋಗ್ಬೋದು, ರೈಟ್? ಸೊ ಒಂದು ಎಂಟ್ರಿ ಪಾಯಿಂಟ್, ಈಸಿಯೆಸ್ಟ್ ಎಂಟ್ರಿ ಪಾಯಿಂಟ್ ಐ ಟಿಗೆ ಹೆಂಗೆ ಅಂತ ಕೇಳಿದ್ರೆ ಸಾಫ್ಟ್ವೇರ್ ಟೆಸ್ಟಿಂಗ್ ಮೂಲಕ. ಸೊ ಆನ್ ಆಲ್ ದೋಸ್ ಲೈನ್ಸ್, ಮೈಕ್ರೋ ಡಿಗ್ರಿ ಕಡೆಯಿಂದ ಐ ವುಡ್ ರಿಕ್ವೆಸ್ಟ್, ಯಾರೆಲ್ಲ ನಾನ್ ಐ ಟಿ ಅವರಿದ್ದಾರೆ ಅಥವಾ ಐ ಟಿ ಅವರೇ ಕೋಡಿಂಗ್ ಅಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಅವರು ಖಂಡಿತ ಸಾಫ್ಟ್ವೇರ್ ಟೆಸ್ಟಿಂಗ್ಗೆ ಆದಷ್ಟು ಬೇಗ ಹೋಗ್ಬೋದು. ಅದಕ್ಕೆ ನೀವು ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂತ ಕೋರ್ಸಸ್ ಅನ್ನ ಕಲಿತು ಈಸಿಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಕರಿಯರ್ನ ನೀವು ಚೂಸ್ ಮಾಡ್ಬೋದು, ರೈಟ್? ಸೊ ದ್ಯಾಟ್ಸ್ ಇಟ್ ಫ್ರಮ್ ಆರ್ ಎಂಡ್, ಅಶ್ವಿನಿ ಮ್ಯಾಮ್ ಅಂಡ್ ಟೀಮ್. ಹಲೋ ಗೌರವ್, ಸಾರಿ, ಮಧ್ಯದಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಹಲೋ, ಮೊದಲನೇದಾಗಿ ಇಷ್ಟು ಸರಳವಾದ ರೀತಿಯಲ್ಲಿ ನಮ್ಗೆ ತಿಳಿ ಹೇಳಿದ್ರಿ ಎಲ್ಲ ವಿಷಯಗಳನ್ನು. ಮೈಕ್ರೋ ಡಿಗ್ರಿ ಟೀಮ್ ಅವರಿಗೆ ತುಂಬಾ ಧನ್ಯವಾದ. ಇದೊಂದು ಸಣ್ಣ ಕಿರುಕಾಣಿಕೆ ನಮ್ಮ ಕಡೆಯಿಂದ. ರಾಕೇಶ್ ಅವರ ಫೋಟೋ ಇಲ್ಲಿ ಬರ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಸೊ ಈ 3 ಜನರೊಟ್ಟಿಗೆ ನಮ್ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ನ ಒಳ್ಳೆ ನಂಟಿತ್ತು. ಇವತ್ತಿನ ದಿವಸ ನಮ್ಗೆ ಮಹಾಲಕ್ಷ್ಮಿ ಅವರು ಕೂಡ ಬಂದು ತುಂಬಾ ವಿಶೇಷವಾದ ಅರಿವನ್ನು ಕೊಟ್ರು. ಧನ್ಯವಾದಗಳು. ಈ ನಿಟ್ಟಿನಲ್ಲಿ ನಾನೀಗ ರಚನಾ ಪೈ ಇವರನ್ನೊಮ್ಮೆ ವೇದಿಕೆಗೆ ಬಂದು ವೇದಿಕೆಯನ್ನು ಇದೀಗ ನಿಮ್ಮದು. ಎಸ್, ಥ್ಯಾಂಕ್ ಯು ಮ್ಯಾಮ್. ಪ್ರಪ್ರಥಮವಾಗಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಗೌರವ್ ಕಾಮತ್ ಹಾಗೂ ಮಹಾಲಕ್ಷ್ಮಿ ಇವರನ್ನ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಅತಿ ಸುಲಭವಾದ ರೀತಿಯಲ್ಲಿ ಅರ್ಥವಾಗುವಂತೆ ನಮಗೆ ತಿಳಿವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಮಗೆ ಸ್ವಾತಂತ್ರ್ಯ ಹಾಗೂ ಉತ್ತೇಜನವನ್ನು ನೀಡಿದಂತಹ ಕೆನರಾ ವಿದ್ಯಾಸಂಸ್ಥೆ ಸಮೂಹ ಹಾಗೂ ಪ್ರಾಚಾರ್ಯರು, ಪ್ರಾಧ್ಯಾಪಕ ವೃಂದದವರಿಗೂ ನಮ್ಮ ಧನ್ಯವಾದಗಳು. ನಮಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಒಂದು ಸದವಕಾಶ ಒದಗಿಸಿಕೊಟ್ಟ IEEE ರೀಜನ್ 10 ಬೆಂಗಳೂರು ವಿಭಾಗ ಹಾಗೂ ಮಂಗಳೂರು ಉಪವಿಭಾಗ ಇವರಿಗೂ ನಮ್ಮ ಧನ್ಯವಾದಗಳು. ಪ್ರಾಮುಖ್ಯವಾಗಿ ಇಂದು ನಮ್ಮೊಂದಿಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಸ್ತರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಇವತ್ತಿಗೆ ನಮ್ಮ 5ನೇ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಗೌರವ್ ಅವರೇ, ನಿಮ್ಮ ಮೈಕ್ರೋ ಡಿಗ್ರಿ ಇವರ ಕಾಂಟ್ಯಾಕ್ಟ್ ಅನ್ನು ಕೇಳ್ತಾ ಇದ್ದಾರೆ. ಅಲ್ಲಿ microdegree.work ಇದೆಯಾ ಅಥವಾ? ಎಸ್ ಮ್ಯಾಮ್, ಎಲ್ಲರೂ microdegree.work ಅಂತ ಇದೆ, ಅಲ್ಲಿ ನೀವು ನಮ್ಮನ್ನ ರೀಚ್ ಔಟ್ ಮಾಡಬಹುದು. ಅಥವಾ ನಮ್ದೇ ಆದ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಸೊ ನಿಮ್ಮ ಹತ್ರ ಟೆಲಿಗ್ರಾಮ್ ಆಪ್ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಮೈಕ್ರೋ ಡಿಗ್ರಿ ಅಂತ ಸರ್ಚ್ ಮಾಡಿ, ಅಥವಾ ಮೈಕ್ರೋ ಡಿಗ್ರಿ ಡೆವಲಪರ್ ಕಮ್ಯುನಿಟಿ ಅಂತ ಸರ್ಚ್ ಮಾಡಿ. ಸೊ ಅಲ್ಲಿ ಮೋರ್ ದೆನ್ ಅರೌಂಡ್ 2000+ ಲರ್ನರ್ಸ್ ಇದ್ದಾರೆ. ಸೊ ಅಲ್ಲಿ ಮೈಕ್ರೋ ಡಿಗ್ರಿ ಕಡೆಯಿಂದ ಲೈವ್ ವೆಬಿನಾರ್ಸ್ ಆಗ್ಲಿ, ಅಥವಾ ಜಾಬ್ ಅಪ್ಡೇಟ್ಸ್ ಆಗ್ಲಿ, ಬ್ಲಾಗ್ಸ್, ಈಗ ಹಲವಾರು ಕಾಂಟೆಂಟ್ ಅಥವಾ ರಿಸೋರ್ಸಸ್ ಅನ್ನ ನಾವು ಶೇರ್ ಮಾಡ್ತಾ ಇರ್ತೇವೆ. ಹಾಗೂ ಅಲ್ಲಿ ಡೌಟ್ ಕ್ಲಾರಿಫಿಕೇಶನ್ಸ್ ಇರ್ತಾರೆ. ನಿಮ್ಮ ಹಾಗೆ ಸುಮಾರು ಬೇರೆ ಬೇರೆ ತರದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಕಲಿತಾ ಇರ್ತಾರೆ, ಅಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಕೂಡ ಮಾಡ್ಬೋದು. ಸೊ ನೀವು microdegree.work
ಅಲ್ಲಿ ಅದು ನಮ್ಮ ವೆಬ್ಸೈಟ್ microdegree.work ಅಥವಾ microdegree.in, ಅಲ್ಲಿ ಕೂಡ ನಮ್ಮ ವೆಬ್ಸೈಟ್ ಇದೆ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ನೀವು ನಮ್ಮನ್ನ ರೀಚ್ ಔಟ್ ಮಾಡಬಹುದು. ದಟ್ ಈಸ್ ಮೈಕ್ರೋ ಡಿಗ್ರಿ ಡೆವಲಪರ್ ಕಮ್ಯುನಿಟಿ ಅಂತ ಸರ್ಚ್ ಮಾಡಿ, ಅಥವಾ ಮೈಕ್ರೋ ಡಿಗ್ರಿ ಅಂತ ಸರ್ಚ್ ಮಾಡಿದ್ರು ಕೂಡ ಬಹುಶಃ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಧನ್ಯವಾದಗಳು. ನಂಗೆ ಇವತ್ತು ಇಲ್ಲಿ ನೆರೆದಿದ್ದ ನಮ್ಮ IEEE ವಿದ್ಯಾರ್ಥಿ ವೃಂದದವರಿಗೆ ಒಂದು ವಿಶೇಷವಾಗಿ ಒಂದು ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ನಮ್ಮ ರಚನಾ ಪೈ, ಅನಂತ್ ಕಾಮತ್, ಭರತ್, ರೋಹಿತ್ ಇವತ್ತು ನಮ್ಮೊಟ್ಟಿಗೆ ಸೇರ್ಲಿಕ್ಕೆ ಆಗ್ಲಿಲ್ಲ. ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಚುರುಕಾಗಿ ಈ ಚಟುವಟಿಕೆಯನ್ನು ತುಂಬಾ ಬೇಗ ಅವರು ತಮ್ಮದಾಗಿಸ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ಇದೇ ತರ ತುಂಬಾ ಇನ್ನು ತಾಂತ್ರಿಕ ಅಥವಾ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಅನ್ನ ನೀವು ಇನ್ನೂ ಹೆಚ್ಚು ಬೇರೆಯವರಿಗೂ ಹಂಚ್ಕೊಳ್ತಾ ಹೋಗುವಾಗಲಿ, ನಾವು ಇನ್ನೂ ಜಾಸ್ತಿ ಕಲಿಯುವ ಹಾಗಾಗ್ಲಿ, ಇನ್ನು ತುಂಬಾ ಕಲಿಯುವ ಅವಕಾಶಗಳು ನಮ್ಗೆ ಸಿಗ್ಲಿ. ನಾಳೆ 3 ಗಂಟೆಗೆ ಗೋಪಾಲ್ ಕೃಷ್ಣ ಭಟ್ ಕಾಕುಂಜೆ ಇವರು ನಮಗೆ ಪ್ರಾಜೆಕ್ಟ್ ಗಳ ಮೂಲಕ ನಾವು ಹೇಗೆ ನಮ್ಮ ವೃತ್ತಿಗೆ ಒಂದು ಇಂಬು ಕೊಡಬಹುದು ಅನ್ನುವ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. 3 ಗಂಟೆ ಅಪರಾಹ್ನ. ಹಾಗೆ ಸಾಯಂಕಾಲ 6:30ಗೆ ಗೌರವ್ ಕಾಮತ್ ಅವರು ಇನ್ನೊಂದು ಆಯಾಮ ಸಾಫ್ಟ್ವೇರ್ ಬಗ್ಗೆ ನಮ್ಗೆ ಹೇಳಿಕೊಡ್ಲಿಕ್ಕಿದ್ದಾರೆ. ಗೌರವ್, ನಾಳೆಯ ವಿಷಯ ವೆಬ್ ಡೆವಲಪ್ಮೆಂಟ್ ಅಥವಾ ವೆಬ್ ಡೆವಲಪ್ಮೆಂಟ್ ಆಸ್ ಅ ಕರಿಯರ್ ಬಗ್ಗೆ ಮಣಿಕಂಠ ನಾಯರ್ ಅವರು ನಿಮ್ಗೆಲ್ರಿಗೂ ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ಧನ್ಯವಾದ. ಸೊ ಎಲ್ರಿಗೂ ಶುಭರಾತ್ರಿ. ನಾನು ಕಾಲ್ ಅನ್ನು ಈಗ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದ.